ಕಳೆದ ಒಂದು ವಾರದಿಂದ ಎರಡೂ ರಾಜಕೀಯ ಪಕ್ಷಗಳು ನಿಮ್ಮನ್ನು ತುಂಬ ರೀತಿಯಲ್ಲಿ ತೇಜೋವಧೆ ಮಾಡ್ತಾ ಇದೆ. ನೀವು ಅದಕ್ಕೆ ಬೆಂಬಲ, ಇದಕ್ಕೆ ನಿಮ್ಮ ಉತ್ತರ ಏನು? ನಾವು ಎರಡೂ ರಾಜಕೀಯ ಪಕ್ಷಗಳಿಗೆ ಚುನಾವಣೆ ರಿಸಲ್ಟ್ ಬಂದ ಮೇಲೆ ಪೆಟ್ಟು ಕೊಡಬೇಕು ಅಂತ ಮಾಡಿದ್ವಿ, ಯಾರು ಸೌಜನ್ಯ ಪ್ರಕರಣವನ್ನ ಕಡೆಗಣಿಸಿದ್ದಾರೆ ಅಂತೇಳಿ. ಆದ್ರೆ ಚುನಾವಣೆಗಿಂತ ಮುಂಚೆನೆ ಪೆಟ್ಟು ಬೀಳ್ತಾ ಇದೆ ಅವರಿಗೆ. ಇದು ಅವರು ಟೀಕೆ ಮಾಡೋದು ನೋಡಿದ್ರೆ ಚುನಾವಣೆ ಆದ ನಂತರ ಎಲ್ಲರಿಗೂ ಕೂಡ ಯಾರು ಈ ನ್ಯಾಯದ ಹೋರಾಟವನ್ನ ಕಡೆಗಣಿಸಿದ್ದಾರೆ ಚುನಾವಣೆ ಮುಗಿದ ನಂತರ ಪೆಟ್ಟು ಕೊಡಬೇಕು ಅಂತ ಮಾಡಿದ್ವಿ. ಆದ್ರೆ ಇವರು ನಮ್ಮನ್ನ ಟೀಕೆ ಮಾಡೋದು ನೋಡಿದ್ರೆ ಈಗಲೇ ಪೆಟ್ಟು ಬಿದ್ದಿದೆ ಅವರಿಗೆ ಅನಿಸ್ತಾ ಇದೆ. ಈಗ ನೋಟ ವೇಸ್ಟ್ ಅಂತಾರೆ ಸರ್, ಯಾಕೆ ಬೇಕು ಸರ್ ಈ ನೋಟ? ವೇಸ್ಟ್ ಅಂತಂದ್ರೆ ನೋಡಿ, ನೋಟಾ ಬಟನ್ ಏನು ಈಗ ಇಲೆಕ್ಟ್ರಿಸಿಟಿ ಬಟನ್ ಹಾಕಿರ್ತಾರೆ ಇಲೆಕ್ಟ್ರಿಷಿಯನ್. ಒಂದು ದಿನಕ್ಕೆ 800,000 ರೂಪಾಯಿ ಒಂದು ವೇಜಸ್ ತಗೊಂಡು ಕೂಲಿ ತಗೊಂಡು ಕೆಲಸ ಮಾಡೋನೇ ಅದು ವೇಸ್ಟ್ ಆಗಲಾರ್ದಂಗೆ ಅಳವಡಿಸಿರ್ತಾನೆ. ವೇಸ್ಟ್ ಬಟನ್ ಹಾಕಿರ್ತಾರೆ ಯಾರಾದ್ರೂ? ಇಲ್ಲ. ಈ ನೋಟಾ ಬಟನ್ ಇಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ನಲ್ಲಿನೇ ಇದೆ. ಅದನ್ನ ಹಾಕಿದವ್ರು ಯಾರು? ಸುಪ್ರೀಂ ಕೋರ್ಟ್ ಹೇಳಿದೆ. ಯಾಕೆ? ಇಲೆಕ್ಷನ್ ಕಮಿಷನ್ ಹೇಳಿದೆ. ಹಾಗಿದ್ರೆ ಅದು ವೇಸ್ಟ್ ಬಟನ್ ನೋಟಾದ್ದು? ವೇಸ್ಟ್ ಬಟನ್ ಇದ್ರೆ ಸುಪ್ರೀಂ ಕೋರ್ಟ್ ಯಾಕೆ ಹೇಳ್ತಾ ಇತ್ತು? ವೇಸ್ಟ್ ಬಟನ್ ಇದ್ದಿದ್ರೆ ಈ ದೇಶದ ಚುನಾವಣೆ ಆಯೋಗ ಯಾಕೆ ಅದನ್ನ ಅಳವಡಿಸ್ತಾ ಇತ್ತು? ಪಾರ್ಲಿಮೆಂಟ್ ಒಪ್ಪಿಗೆ ಕೊಟ್ಟಿದೆ ಸರ್ ಅದಕ್ಕೆ. ವೇಸ್ಟ್ ಬಟನ್ಗೆ ಒಪ್ಪಿಗೆ ಕೊಡ್ತಾರ ಪಾರ್ಲಿಮೆಂಟ್? ವೇಸ್ಟ್ ಬಟನ್ ಹಾಕಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತದ? ವೇಸ್ಟ್ ಬಟನ್ ಹಾಕಿ ಅಂತೇಳಿ ಈ ದೇಶದ ಚುನಾವಣೆ ಆಯೋಗ ಹೇಳ್ತದ? ನೋಡಿ, ಬುದ್ಧಿರುವಂತರಾದವರು ಯೋಚನೆ ಮಾಡಬೇಕು. ಆ ಬಟನ್ ಅಳವಡಿಸಿ ಅಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅರ್ಜಿ ಬರೆದು ಕೊಡ್ಲಿಲ್ಲ, ಸೌಜನ್ಯ ಹೋರಾಟಗಾರರು ಅರ್ಜಿ ಬರೆದು ಕೊಡ್ಲಿಲ್ಲ. ಈ ಬಟನ್ ಹಾಕಿ ಹಂಗೆ ಈ ತರ ಆಯ್ತಪ್ಪ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ವೇಸ್ಟ್ ಬಟನ್ ಹಾಕಕ್ಕೆ ಕೊಟ್ಟಿದ್ದಾರೆ ಅಂತ ಟೀಕೆ ಮಾಡಬಹುದು. ಈ ದೇಶದ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಪಾರ್ಲಿಮೆಂಟ್ ಒಪ್ಪಿಕೊಂಡು ಅನುಮೋದನೆ ಮಾಡಿ ಈ ದೇಶದ ಚುನಾವಣೆ ಆಯೋಗಕ್ಕೆ ಅದರ ಮುಖಾಂತರ ಬಟನ್ ಹಾಕಿದ್ದಾರೆ. ವೇಸ್ಟ್ ಬಟನ್ ಒಂದು ನಿರ್ಧಾರ ತಗೊಳ್ಳುತ್ತೆ ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ರೆ ಚುನಾವಣೆ ಆಯೋಗ ನಿರ್ಧಾರ ತಗೊಳ್ಳುತ್ತೆ, ಅಥವಾ ಪಾರ್ಲಿಮೆಂಟ್ ಸ್ವತಃ. ಈಗ ನಾವು ಆಯ್ಕೆ ಮಾಡೋದು ಯಾರನ್ನ? ಇಲೆಕ್ಷನ್ ನಡೀತಾ ಇದ್ದವ್ರು ಯಾರಿಗಿದ್ರು? ಎಂಪಿಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತ, ಹೌದಾನೆ? ಆ ಎಂಪಿಗಳು ನಿರ್ಧಾರ ತಗೊಳ್ಳುವಂತ ಪಾರ್ಲಿಮೆಂಟೇ ಜಗ ಎಲ್ಲಿ ನಿರ್ಧಾರ ತಗೊಳ್ತಾರೆ? ಎಲ್ಲಾ ಎಂಪಿಗಳಲ್ಲಿ ಬಿಡಿ ಮನೆ ತಗೋತಾರ? ಎಲ್ಲಿ ತಗೋತಾರೆ? ಪಾರ್ಲಿಮೆಂಟ್ ತಾನೆ. ಅದೇ ಪಾರ್ಲಿಮೆಂಟೇ ನೋಟಾಕ್ಕೆ ಅನುಮೋದನೆ ಕೊಟ್ಟ ಮೇಲೆ ವೇಸ್ಟ್ ಆಗಿರುತ್ತೆ. ಹಾಗಿದ್ರೆ ಪಾರ್ಲಿಮೆಂಟ್ ವೇಸ್ಟಾ ಈ ದೇಶದ್ದು? ಈ ದೇಶ ಸುಪ್ರೀಂ ಕೋರ್ಟ್ ವೇಸ್ಟಾ? ಈ ದೇಶದ ಸಂವಿಧಾನ ವೇಸ್ಟ್ ಆಗಿದ್ರೆ ಚುನಾವಣಾ ಆಯೋಗ ವೇಸ್ಟಾ? ಇವ್ರು ಹೇಳೋ ಪ್ರಕಾರ ವೇಸ್ಟ್ ಅಂದ್ರೆ ವೇಸ್ಟ್ ಬಟನ್ ಹಾಕ್ದವ್ರು ಯಾರು? ಸುಪ್ರೀಂ ಕೋರ್ಟ್ ವೇಸ್ಟ್ ಆಗಿದ್ರೆ. ಆಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಪಾಸಿದ್ದು ಯಾರು? ಪಾರ್ಲಿಮೆಂಟ್ ವೇಸ್ಟ್ ಆಗಿದ್ರೆ. ಪಾರ್ಲಿಮೆಂಟ್ ವೇಸ್ಟ್ ಅಂದ್ರೆ ಮತ್ತೆ ಯಾಕೆ ಒಬ್ಬ ಎಂಪಿಗಳ ಆಸ್ಕರಿಸ್ತಾ ಇದ್ದೀರಪ್ಪ? ವೆರಿ ಸಿಂಪಲ್. ಇದು ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ನೋಡಿ, ನೋಟ ಹಾಕೋದ್ರಿಂದ, ನೋಟಕ್ಕೆ ಮತ ಹಾಕೋದ್ರಿಂದ ಇಡೀ ಒಂದು ವ್ಯವಸ್ಥೆಗೆ ಗೊತ್ತಾಗುತ್ತೆ ಇವ್ರು ಯಾಕೆ ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಹಗಲು ರಾತ್ರಿ ನಾವು ಹೇಳ್ತಾನೆ ಇದ್ದೀವಿ ಸೌಜನ್ಯ ನ್ಯಾಯಕ್ಕೋಸ್ಕರ. ಅಲ್ಲಿ ಹಿಂದೂ ಧರ್ಮನ ಉಪಯೋಗಿಸಿಕೊಂಡು, ಹಿಂದೂ ದೇವಸ್ಥಾನ ಉಪಯೋಗಿಸಿಕೊಂಡು 100 ಕೊಲೆ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಅವಾಗ ನೋಡ್ತಾರೆ. ಅದೇ ಪ್ರಶ್ನೆ ಮುಂದಿನ ಜಡ್ಜ್ಗಳು ನೋಡ್ತಾರೆ. ಮುಂದೆ ಅದನ್ನೇ ಮಾಡ್ತೀವಿ ಸರ್, ಇದನ್ನ ತಗೊಂಡು ಹೋಗ್ತೀವಿ ನಾವು. ನೋಟಾಕ್ಕೆ ಎಷ್ಟು ನೋಟ್ ಬಿದ್ದಿದೆ ತಗೊಂಡು ಹೋಗ್ತೇವೆ ನಾವು, ಕೋರ್ಟಿಗೆ ಹೋಗ್ತೀವಿ, ಮೋದಿಜಿ ಹತ್ರ ಹೋಗ್ತೀವಿ. ಮೋದಿಜಿನೇ ಕರೀತಾರೆ, ನೋಡಪ್ಪ ಇಷ್ಟು ಹೋದ ಸರಿ ಇಷ್ಟು ಓಟ್ ಬಿದ್ದಿದ್ದು ಇಲೆಕ್ಷನ್ ಅಲ್ಲಿ, ಈ ಸಾರಿ ಇಷ್ಟು ಕಡಿಮೆ ಆಗಿ ನೋಟ್ ಹಾಕಿತ್ತು, ಓಟ್ ಯಾಕೆ ಬಿದ್ದಿದೆ, ಯಾಕೆ ಬಿದ್ದು ಅಂತ ಕರೀತಾರೆ ಎಲ್ಲ ಪಾರ್ಟಿ ಲೀಡರ್ಗೆ. ಒಂದು ಚಮತ್ಕಾರ ಆಗುತ್ತೆ ನೋಡಿ, ನೀವು ಒಂದು ಚಮತ್ಕಾರ ಆಗುತ್ತೆ, ಒಂದು ಮಿರಾಕಲ್ ಕ್ರಿಯೇಟ್ ಆಗುತ್ತೆ. ಆ ಮಿರಾಕಲ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನಾವು ಜನರ ಹತ್ರ ಹೋಗ್ತಾ ಇದೀವಿ ಸರ್. ನೆಕ್ಸ್ಟ್, ನೋಟದ ಹಿಂದೆ ನಿಮ್ಮ ಸ್ಪಷ್ಟ ಉದ್ದೇಶ ಬಿಜೆಪಿಯನ್ನ ಸೋಲಿಸಬೇಕು, ಮತ ವಿಭಜನೆ ಮಾಡಬೇಕು. ಮತ ವಿಭಜನೆ ಮಾಡುದಂತಂದ್ರೆ ಈಗ ಬಿಜೆಪಿ ಅಭ್ಯರ್ಥಿಗಳು, ಬಿಜೆಪಿ ಅಭ್ಯರ್ಥಿ ಆದವರು ಅವ್ರದ್ದು ಕ್ಯಾಂಡಿಡೇಟ್ ಅನೌನ್ಸ್ ಆದ ತಕ್ಷಣ ಹೋಗಿ ಧರ್ಮೋದ್ಯಮಗಳ ಕಾಲು ಬಿದ್ದು ಬಂದು ನಾವು ಹೇಳಿದ್ವಾ? ವಿಭಜನೆ ಆಗ್ತಾ ಇರೋದು ಆ ಕಾರಣದಿಂದ ನಾವ್ ಹೇಳಿದ್ವಾ? ಮಹೇಶ್ ಅಂತ ಹೇಳಿದ್ರ? ಹೋಗ್ರಿ ಚೌಡವ್ರೆ, ಅಲ್ಲಿ ಧರ್ಮೋದ್ಯಮಿಗಳ ಕಾಲು ಬಿದ್ದು ಬನ್ನಿ ಅಂತ ಹೇಳಿದ್ರ? ನೀವು ಈ ರೀತಿ ಮಾಡೋದ್ರಿಂದ ದಕ್ಷಿಣ ಕನ್ನಡದಲ್ಲಿ ಹಿಂದುತ್ವವನ್ನು ಹೊಡಿತಾ ಇದೆ. ನೋಡಿ, ಹಿಂದುತ್ವ ಹೊಡಿತಾ ಇರೋರು ಯಾರು? ಈಗ ಮೊನ್ನೆ ಹೇಳಿಕೆ ಕೊಟ್ರಪ್ಪ, ಏನಂತ? ನಾನು ದೈವಕ್ಕೆ ನ್ಯಾಯ ಕೊಡ್ತೇನೆ ಅಂತ ಹೇಳಿ. ಇದರಿಂದ ಹಿಂದುತ್ವ ಹೊಡಿತಾ ಇದೆ.
ಈಗ ದೈವಕ್ಕೆ ನ್ಯಾಯ ಕೊಡಿಸೋದು ಅದು ಎಂತ ಹಾಸ್ಯಾಸ್ಪದ ಅದು. ಆ ದೈವದ ಪಾದದ ಧೂಳು ನಾವು ಇಡೀ ಸಮಸ್ತ ಕೋಟ್ಯಾಂತರ ಜನ ದೈವದ ಮುಂದೆ ಹೋಗ್ತೇವೆ, ನಮ್ಗೆ ನ್ಯಾಯ ಕೊಡಿ ದೈವಕ್ಕೆ ನಾವು ಕೇಳ್ಕೊತೇವೆ. ಅಂತ ದೈವಕ್ಕೆ ನ್ಯಾಯ ಕೊಡ್ತೀನಿ ಅಂದ ತಕ್ಷಣ ನಿಜವಾದ ಹಿಂದೂಗಳಿಗೆ ಒಂದು ಭ್ರಮನಿರಸನಾಗಿದೆ. ಓಟ್ ಹೊಡಿತಾ ಇದ್ದಿದ್ದ ಅವರು. ಆ ನಂತರ ಇನ್ನೊಂದು ನೋಡಿ, ಇದರಲ್ಲಿ ಚರ್ಚೆ ಮಾಡಲೇಬೇಕು ಸರ್ ಈ ವಿಷಯ ನಾವು ಕೇಳಲೇಬೇಕು. ನಾನು ಕೇಳ್ತಾ ಇದ್ದೇನೆ, ಹಾಗಿದ್ರೆ ಈ ತುಳುನಾಡಿನಲ್ಲಿ ದೈವಕ್ಕೆ ನ್ಯಾಯ ಸಿಗಬೇಕೋ ಬೇಡ ಅಂತ ಕೇಳೋರು ಯಾರು ಕೇಳಿ ಹೇಳಿ? ಮುಂದಿನ ಅಭ್ಯರ್ಥಿ, ಇನ್ನು ಮುಂದಿನ ಅಭ್ಯರ್ಥಿ. ಹಾಗಿದ್ರೆ ಹಿಂದಿನ ಎಂಪಿಗಳು ನ್ಯಾಯ ಕೊಡ್ಸಿಲ್ವಾ? ಅಂದ್ರೆ ಇವರು ಅನ್ಯಾಯವಾಗಿದ್ದಾರೆ. ಅನ್ಯಾಯ ಮಾಡಿದ್ರು. ಹಾಗಿದ್ರೆ ಯಾರೋ ನಳಿನ್ ಕುಮಾರ್ ಕಟೀಲ್ ಅನ್ಯಾಯ ಮಾಡಿದ್ರು ಅಂತ ಹೇಳಿ ಬಿಜೆಪಿ ಅಭ್ಯರ್ಥಿನೇ ಹೇಳ್ತಾ ಇದಾರಲ್ಲ. ಹಿಂದಿದ್ದವ್ರು ಯಾರು ಎಂಪಿ? ತುಳುನಾಡಿನಲ್ಲಿ ಅತಿ ಹೆಚ್ಚು ಶಾಸಕರಿದ್ದವ್ರು ಯಾವ ಪಕ್ಷದವರು? ಕಮ್ಯುನಿಸ್ಟಾ, ಕಾಂಗ್ರೆಸ್, SDP ರೂಲ್ ಮಾಡಿದವ್ರು ಯಾರು? ರೂಲ್ ಮಾಡಿದ್ದು ಕಾಂಗ್ರೆಸ್ನವರೇ ತಾನೆ. ಎಂಪಿಗಳು ಎಷ್ಟು 1991ರಿಂದ ನಿರಂತರವಾಗಿ ಬಿಜೆಪಿ ಎಂಪಿಗಳಿದ್ದಾರೆ. ಧನಂಜಯ ಕುಮಾರ್ ಎಂಪಿ ಇದ್ರು. ಸದಾನಂದ ಗೌಡರು ಅನ್ಯಾಯ ಮಾಡಿದ್ರ? ಇವ್ರ ಹೇಳಿಕೆ ಪ್ರಕಾರ ಸದಾನಂದ ಗೌಡರು ಅನ್ಯಾಯ ಮಾಡಿದ್ರು ದೈವಕ್ಕೆ. ಇವ್ರ ಪ್ರಕಾರ ನಳಿನ್ ಕುಮಾರ್ ಕಟೀಲ್ ಅನ್ಯಾಯ ಮಾಡಿದ್ರು. ಇವ್ರ ಪ್ರಕಾರ ಇವರೊಬ್ಬರೇ ಈಗ ನ್ಯಾಯ ಕೊಡ್ಸಕ್ ಮುಂದೆ ಹೋಗ್ತಾ ಇದ್ದಾರೆ. ಇದ್ರ ಸಲುವಾಗಿ ಡಿವೈಡ್ ಆಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ ನೀವು. ಅಂದ್ರೆ ಸ್ವತಃ ಬಿಜೆಪಿ ಎಂಪಿ ಅಭ್ಯರ್ಥಿನೇ ಬಿಜೆಪಿನ ಟೀಕೆ ಮಾಡ್ತಾ ಇದ್ದಾರೆ. ನಾವು ಮಾಡ್ತಾ ಇದೀವಾ? ದೈವಕ್ಕೆ ನ್ಯಾಯ ಕೊಡ್ಬೇಕಂತ ನಾವ್ ಹೇಳಿಲ್ವಾ? ಮಹೇಶ್ ಶೆಟ್ಟರ್ ಹೇಳಿದ್ರ, ತಮ್ಮಣ್ಣ ಶೆಟ್ಟರ್ ಹೇಳಿದ್ರ ದೈವಕ್ಕೆ ನ್ಯಾಯ ಕೊಡ್ತೀನಿ ಅಂತ? ಹಿಂಗಾಗಿ ನೈಜ ಹಿಂದೂಗಳದ್ದು ನೈಜವಾದ ಹಿಂದೂಗಳಿಗೆ ಒಂದು ಭ್ರಮನಿರಸನಾಗಿದೆ. ಇದೆಂತ ಅಭ್ಯರ್ಥಿನಪ್ಪ ಇದು? ಹೋಗಿ ಕಾಲ್ ಬಿಡೋ ಅಂತ ಹೇಳಿದವ್ರು ಯಾರು ಸರ್? ನಾವ್ ಹೇಳಿದ್ವಾ? ಇವ್ರಿಗೆ ಗೊತ್ತಿಲ್ವಾ? ಇಡೀ ಪೂರ್ತಿ ಕರಾವಳಿಯಲ್ಲಿ ಇಡೀ ದೇಶದಲ್ಲಿ ಅವ್ರ ವಿರುದ್ಧ ಜನ ದಂಗೆ ಹೇಳ್ತಾ ಇದ್ದಾರೆ. ಅಂತವ್ರ ಮನೆಗೆ ಹೋಗಿ ಕಾಲು ಬೀಳ್ತಾರೆ. ಹಿಂಗಾಗಿ ಓಟ್ ಡಿವೈಡ್ ಆಗ್ತಾ ಇದೆ. ಒಂದು ವೇಳೆ ಇವರು ಅಲ್ಲಿ ಹೋಗೋ ಬದಲು ಸೌಜನ್ಯ ಮನೆಗೆ ಹೋಗಿ ಸೌಜನ್ಯ ತಂದೆ ತಾಯಿ ಫ್ಯಾಮಿಲಿ ಭೇಟಿಯಾಗಿ ಮಾತಾಡಿ, ನಾನು ನಿಮ್ಮ ಜೊತೆಗೆ ಇರ್ತೇನೆ, ಹಿಂದೆ ನಿಮ್ಗೆ ಟೀಕೆ ಮಾಡ್ತಾ ಇರೋದು ಯಾರು? ನಳಿನ್ ಕುಮಾರ್ ಕಟೀಲ್ ತಾನೆ. ನೀವು ಅವ್ರ ಮುಂದೆ ಡಿಮಾಂಡ್ ಇಟ್ಟಿದ್ರಲ್ಲ, ಮೋದಿ ಅವ್ರು ಭೇಟಿ ಮಾಡ್ತೇನೆ ಅಂತ. ಆಯ್ತು, ಅವ್ರು ಮಾಡ್ತಿಲ್ಲ, ನಾನು ಭೇಟಿ ಮಾಡ್ತೇನೆ, ನಾನು ನ್ಯಾಯ ತೆಗೆದುಕೊಡ್ತೇನೆ ನಿಮಗೆ, ನಿಮ್ಮ ಜೊತೆಗೆ ನಾನು ಇಟ್ಕೋತೇನೆ ಅಂತ ಒಂದು ಮಾತು ಹೇಳ್ಬಿಟ್ಟಿದ್ರೆ, ಅವ್ರು ಹೇಳಿದ ಮೇಲೆ ನಾವು ನೋಟ ಅಂತಿದ್ರೆ ಆಯ್ತಪ್ಪ ನೀವು ಓಟ್ ಡಿವೈಡ್ ಮಾಡಿ ಅಂತ ನಮಗೆ ಹೇಳಿ ಟೀಕೆ ಮಾಡಿ. ನೋಟದ ಬಗ್ಗೆ ಇಷ್ಟೊಂದು ಮಾತಾಡ್ಲಿಕ್ಕೆ ನಿಮಗೆ ನೋಟು ಬರ್ತಾ ಇದೆ. ಕಾಂಗ್ರೆಸ್ಸಿಗರು ನಿಮಗೆ ನೋಟ್ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ಇಷ್ಟೊಂದು ಮಾತಾಡ್ತಾ ಇದ್ದಾರೆ. ಕರೆಕ್ಟ್. ನೋಟು ಒಂದು 100 ಕೋಟಿ ಕೊಟ್ಟಿದ್ದಾರೆ. ಮಹೇಶ್ ಶೆಟ್ರು ಮನೆಯನ್ನು ಕಟ್ತಾ ಇದ್ದಾರೆ. ಅಲ್ಲ, ಮನೆ ತುಂಬಾ ನೋಟೇ ಬಿದ್ದುಬಿಟ್ಟಿದೆ ಸ್ವಲ್ಪ. ಆಮೇಲೆ ಕ್ಯಾಮ್ರಾ ತಗೊಂಡೋಗಿ ನನ್ನ ಮನೆಗೆ ಹೋಗ್ಬೇಕಾದ್ರೆ ಕ್ಯಾಮ್ರಾ ಕಳಿಸಿ ಒಂದು 100 ಕೋಟಿ ಕೊಟ್ಟಿದ್ದಾರೆ ಈಗ ಕಾಂಗ್ರೆಸ್ನವರು. ಮತ್ತೆ ಬಿಜೆಪಿ ಅವರು ಒಂದು 100 ಕೋಟಿ ಕೊಡ್ತಾ ಇದ್ದಾರೆ. ವಿಜೇಂದ್ರ ಮನೆ ಮುಂದೆ ಲಾರಿ ನಿಲ್ಲಿಸಿದೆ, ಲೋಡ್ ಆಗ್ತಾ ಇದೆ. JCB ಇಂದ ನೋಟ್ ಹಾಕ್ತಾ ಇದ್ದಾರೆ. ಆನಂತರ ಅರಬ್ ದೇಶದಿಂದ ಒಂದು 100 ಕೋಟಿ ಬರ್ತಾ ಇದೆ ಹಡಗಿನಿಂದ. ಆಮೇಲೆ ಕ್ರಿಶ್ಚಿಯನ್ ದೇಶದಿಂದ ಒಂದು 100-200 ಕೋಟಿ ಬರ್ತಾ ಇದೆ. ಅದು ಯಾವುದು ಕ್ರಿಶ್ಚಿಯನ್ ಮಷಿನರಿ ದೇಶಗಳಿದೆಯಲ್ಲ, ಕ್ರಿಶ್ಚಿಯನ್ ಮಷಿನರಿ ದೇಶಗಳಿಂದ ಒಂದು 100-200 ಕೋಟಿ ಬರ್ತಾ ಇದೆ. ನೋಟ್ ಎಣಿಸಿ ಕೈಯೆಲ್ಲ ನೋಯ್ತಾ ಇದೆ. ದಯವಿಟ್ಟು ಯಾರಾದ್ರೂ ಬಂದು ಸ್ವಲ್ಪ ನೋಟ್ ಎಣಿಸಿ ನಮ್ಗೆ ಸಹಾಯ ಮಾಡಿ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಇವೆಲ್ಲ ಫಾಲ್ತು ಲೂಸ್ ಹಾಕೋದು ಮಾತಾಡೋದು ಬೇಡ ಸರ್. ನಮಗೇನು ನೋಟ್ ಹಾಕಿ ಹೆಚ್ಚಿನ ಓಟ್ ಬೇಕಿಷ್ಟೇ. ಹಾಗಾದ್ರೆ ನೋಟದ ಹಿಂದೆ ನೋಟ್ ಇಲ್ಲ ಅಲ್ಲ, ನೋಟ್ ಒಂದು ಎಣಿಸ್ಲಿ ಅಲ್ಲ. ತುಂಬಾ ನೋಟ್ ಬಿದ್ದಿದೆ. ಈಗ ನೋಡಿ, ಮಹೇಶ್ ಶೆಟ್ಟರ್ ಮನೆ ತುಂಬಾ. ಆಮೇಲೆ ನಮ್ದು ತೋಟದಲ್ಲಿ ಗೋಡೌನ್ ಇದೆ, ನಮ್ದು ಅಡಿಕೆ ಮತ್ತೆ ಕಾಫಿ ಇದನ್ನೆಲ್ಲ ಹಾಕೋದು ಗೋಡೌನ್ ಇದೆ. ಈಗ ಅಲ್ಲಿ ಕಾಫಿನೂ ಇಲ್ಲ, ಅಡಿಕೆನೂ ಇಲ್ಲ, ಬರೀ ನೋಟೇ, ಬರೀ ನೋಟು. ಆಮೇಲೆ ಮಹೇಶ್ ಶೆಟ್ಟರ್ ಗೋಡೌನ್ ಅಲ್ಲಿ ಅಂತೂ ಪೂರ್ತಿ ಅಡಿಕೆ ಅಂತೂ ಇಲ್ವೇ ಇಲ್ಲ, ಬರೀ ನೋಟ್ ಇದೆ. ದಯವಿಟ್ಟು ಯಾರಾದ್ರೂ ನಮ್ಗೆ ಎಣ್ಸಕ್ಕಾಗ್ತಾ ಇಲ್ಲ. 9 ತಿಂಗಳಿಂದ ಸೌಜನ್ಯ ಹೋರಾಟ ನಡೀತಾನೆ ಇದೆ. ಇಲ್ಲಿವರೆಗೆ ಜೈ ಮಟ್ಟಣ್ಣ, ಜೈ ತಮ್ಮಣ್ಣ, ಜೈ ತಿಮರಡಿ ಅಂತ ಹೇಳ್ತಿದ್ದವರು ಇವತ್ತು ಜೈ ಬಿಜೆಪಿ, ಇವರು ಕಾಂಗ್ರೆಸ್ಸಿಗರು, ಇವರಿಗೆ ದುಡ್ಡು ಬಂದಿದೆ, ಈ ರೀತಿ ಸಮರ ಸಾರ್ತಾ ಇದ್ದಾರೆ. ಇದ್ರ ಉದ್ದೇಶ ಏನಾಗಿರೋದು ನೋಡಿ? ಈ ಸಮರ ಸಾರ್ತಾ ಇರೋರು ಬಿಜೆಪಿಗರಲ್ಲ, ಅದನ್ನು ನಾವು ತಿಳ್ಕೊಂಡ್ವಿ. ಈಗ ಚುನಾವಣೆಗಳು ಇವತ್ತಿನ ದಿನದಲ್ಲಿ ಕಾರ್ಯಕರ್ತರನ್ನ ಮುಂದಿಟ್ಕೊಂಡು ರಾಜಕೀಯ ಪಕ್ಷಗಳು ಚುನಾವಣೆಯನ್ನು ಎದುರಿಸ್ತಾ ಇಲ್ಲ. IT ಏಜೆನ್ಸಿಗಳನ್ನ ಇಟ್ಕೊಂಡಿದ್ದಾರೆ. IT ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾ ಏಜೆನ್ಸಿಗಳಿಗೆ ದುಡ್ಡು ಕೊಟ್ಟು ಚುನಾವಣೆಗಳನ್ನ ಎದುರಿಸ್ತಾ ಇದ್ದಾರೆ. ಇವೇನು ಬರ್ತಾ ಇದ್ದಾವಲ್ಲ, ಏನು ನಮಗೆ ಅಗೇನ್ಸ್ಟ್ ಆಗಿ ಪೋಸ್ಟ್ ಬರ್ತಾ ಇದ್ದಾವಲ್ಲ, ನಾನು ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರಿಗೆ, ವಿಶೇಷವಾಗಿ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಮುಖ್ಯವಾಗಿ ಮತದಾರರಿಗೆ ನಾನು ಹೇಳಕ್ ಬರ್ತಾ ಇದ್ದೀನಿ, ಇದು ಯಾವ ಕೂಡ ಬಿಜೆಪಿ ಕಾರ್ಯಕರ್ತರದ್ದಲ್ಲ. ಇದು ಆ ಏಜೆನ್ಸಿಗಳು ಮೊನ್ನೆ ಒಬ್ಬ 420 ಸಿಕ್ಕಾಕೊಂಡು ಬಿದ್ದಲ್ಲ, ಯಾರು ಹೇಳಿ?
420 ಕೇಸ್ ಮಾಡಿ ಸಿಎಂ ನಾನು ಏನು ಮುಂದಿನ ಸಂತಗಿರಿ ಅವನಿಗೆ ಏಜೆನ್ಸಿ ಕೊಟ್ಟಿದ್ರು. ಬುದ್ಧಿ ಬೇಡವಾ ಇವರಿಗೆ? ಏಜೆನ್ಸಿ ಕೊಟ್ಟಿದ್ದು ಅವನಿಗೆ. ಅವನು ಏನ್ ಮಾಡ್ತಾ ಇದ್ದ, ಬರೀ ಈ ತರ ಹಿಂಗ್ ಮಾಡಿ ಒಂದು ರಾಂಗ್ ಪ್ರೊಪಗಂಡ ಮಾಡೋದು, ಜನರದ್ದು ಬ್ರೇನ್ ವಾಶ್ ಮಾಡೋದು. ಮುಂಚೆ ಇವ್ರು ಮುಳೆ ಹಾಕಿದ್ರು, ಬಿಸ್ಕೆಟ್ ಹಾಕಿದ್ರು, ಯಾರು ಡಿ ಗ್ಯಾಂಗ್. ನೀನು ಹಿಂಗೆ ಹೋರಾಟಗಾರರಿಗೆ ಕೆಟ್ಟದಾಗಿ ಒಂದು ಪ್ರೊಪಗಂಡ ಮಾಡಬೇಕು, ಹೋರಾಟಗಾರ ಹೆಂಡತಿ ಮಕ್ಕಳಿಗೆ ಬೈಬೇಕು, ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅವ್ರ ಸಲ ಕೆಲಸ ಮಾಡ್ತಿರ್ತಾರೆ. ಈಗ ಈ ಬಿಜೆಪಿ ಕ್ಯಾಂಡಿಡೇಟ್ ಅವನಿಗೆ ವಹಿಸಿದ್ದಾರೆ, ಮತ್ತೆ ಕಳತನ ಸಿಕ್ಬಿಟ್ಟ, 420 ಕೇಸಲ್ಲಿ ಸಿಕ್ಬಿಟ್ಟ. ಅಂದ್ರೆ ಈ ತರ ಏಜೆನ್ಸಿಗಳು ಬರೀತಾ ಇದ್ದಾರೆ ಒಂದು ಜನರಲ್ಲಿ ಒಂದು ತಪ್ಪು ಅಭಿಪ್ರಾಯ ಮೂಡಬೇಕು ಅಂತ ಹೇಳಿ. ಕಾರ್ಯಕರ್ತರು ಯಾರಿಲ್ಲ. ಕಾರ್ಯಕರ್ತರ ಪಾಪ ನೋಡಿ, ಬಿಜೆಪಿ ಆಗಲಿ ಹಿಂದೂ ಕಾರ್ಯಕರ್ತರು ಶುದ್ಧ ಮನಸ್ಸಿನವರು, ಪ್ರಾಮಾಣಿಕವಾಗಿ ಕೆಲಸ ಮಾಡೋರು. ಅವ್ರಿಗೆ ಅದರಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ಕೆಲವೊಂದು ಜನಕ್ಕೆ ಹೌದು ಏನಾದ್ರು ಕಾಂಗ್ರೆಸ್ ಬರ್ತದೋ ಇದನ್ನ ಬರ್ತದೋ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ಕೇಳಿದ್ರಲ್ಲ ಗಳೇನು ವೋಟ್ ಡಿವೈಡ್ ಆಗುತ್ತೆ. ಈ ಪ್ರಶ್ನೆ ಹೆಂಗಿದೆ ಅಂತ ಹೇಳಿದ್ರೆ, ಈ ರನ್ನಿಂಗ್ ರೇಸ್ ಗಿಂತ ಮುಂಚೆ ಟ್ರ್ಯಾಕ್ ಅಲ್ಲಿ ನಿಂತಿರ್ತಾರಲ್ಲ, ಅವನಿಗೆ ಪ್ರತಿ ಸಾರಿ ಗೊತ್ತಿರ್ತಾರೆ ಜನಕ್ಕೆಲ್ಲ, ಇವರು ರೇಸ್ ನಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ. ಹೊಸದಾಗಿ ಒಬ್ಬನು ಬರ್ತಾನೆ, ಅವನು ಹೋಗಿ ಏನ್ ಕೇಳ್ಬೇಕು ಹೇಳಿ, ಅವನಿಗೆ ಆಯ್ತು ನೀವು ಏನೇನು ಪ್ರಿಪರೇಷನ್ ಮಾಡಿದಾರ ರನ್ನಿಂಗ್ ಅಲ್ಲಿ ಫಸ್ಟ್ ರ್ಯಾಂಕ್ ಬರೋದಕ್ಕೆ ಏನೇನು ಶ್ರಮ ಅಂತ ಕೇಳ್ಬೇಕಪ್ಪ. ನೀವು ಮುಂದೆ ಜಾಸ್ತಿ ಚೆನ್ನಾಗಿ ಓಡಿದ್ರೆ ನೀವೇನ್ ಮಾಡ್ತೀರಾ ನಿಮ್ಮ ಕೇಳ್ಬೇಕು. ಅವನಿಗೆ ನೀವು ಯಾಕೆ ಜೋರಾಗಿ ಓಡಬೇಕು? ನೀವು ಓಡಿದ್ರೆ ಪಕ್ಕದವನು ಸೋಲಲ್ವಾ? ನೀವು ಜೋರಾಗಿ ಓಡಿದ್ರೆ ಇವನಿಗೆ ಅನುಕೂಲ ಆಗುತ್ತೆ, ನಿಮ್ ಇನ್ನೊಬ್ಬ ಪಕ್ಕದವನು ಇದ್ದವನಿಗೆ ನೋವಾಗಲ್ವಾ ಅವನಿಗೆ ಅಂತ ಕೇಳಿದ್ರೆ? ರನ್ನಿಂಗ್ ರೇಸ್ ಇದು. ನಾವು ಎಲ್ಲಿ ಕೊಡ್ತಾ ಇದ್ದೀವಿ? ನೋಟಾ ಜಾಸ್ತಿ ಬೇಕು, ಇಡೀ ದೇಶದ ಗಮನ ಸೆಳೆಸಬೇಕು, ಪ್ರಧಾನಮಂತ್ರಿಗಳ ಗಮನ ಸೆಳೆಯಬೇಕು, ಇಡೀ ಎರಡೂ ರಾಜಕೀಯ ಪಕ್ಷಗಳ ಗಮನ ಸೆಳೆಯಬೇಕು, ನ್ಯಾಯಾಂಗದ ವ್ಯವಸ್ಥೆಯ ಗಮನ ಸೆಳೆಯಬೇಕು. ನೋಡಿ, ನೋಟಾಗ ಅತಿ ಹೆಚ್ಚು ಓಟ್ಗಳು ಬಂದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಧರ್ಮೋದ್ಯಮಿಗಳು, ನಾವು ಭಾರಿ ಶ್ರೇಷ್ಠ, ನಾವು ಅಷ್ಟು ಪ್ರಶಸ್ತಿ ಬಂದೈತೆ, ನಾವು ಈ ಧರ್ಮದ ಕಾರ್ಯ ಮಾಡಿದ್ದೇವೆ. ನೋಟಾಗ ಜಾಸ್ತಿ ಬಂದ್ರೆ ಕರೆದು ಕೇಳ್ತಾರೆ, ಮುಗಿತಾರೆ, ಏನು ನೀವು ಇಷ್ಟೆಲ್ಲ ಮಾತಾಡ್ತಿದ್ದ ಇವನ್ ಮತಕ್ಕೆ ಅಂತ ಹೋಗ್ಯಲ್ವಾ? ಇವನ ವಿರುದ್ಧ ನೋಟಾ ಇರೋದು ಇವ್ರ ವಿರುದ್ಧ, ಯಾವುದೇ ಪಕ್ಷದ ವಿರುದ್ಧ ಖಂಡಿತ ಅಲ್ಲ. ಆಮೇಲೆ ಇನ್ನೂ ಒಂದು ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ, ನಾವು ನೋಟಾ ಅನ್ನೋ ಒಂದು ಪೊಲಿಟಿಕಲ್ ಪಾರ್ಟಿ ಮಾಡಿಲ್ಲ, ರಾಜಕೀಯ ಪಕ್ಷ ಮಾಡಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಇಲೆಕ್ಷನ್ ಮುಗಿದ್ಮೇಲೆ ನಿಮ್ಮ ಪಾರ್ಟಿ ಪಕ್ಷಗಳಿಗೆ ಹೋಗಿ ನೀವು. ಮಹೇಶ್ ಶೆಟ್ಟಿ ಹೇಳ್ತಾ ಇದ್ದಾರೆ ಮಾಧ್ಯಮದಲ್ಲಿ ಕೂತು, ನಾನು ಈ ಹಿಂದೆ ಕಾಂಗ್ರೆಸ್ಗೆ ವೋಟ್ ಕೊಡ್ತಾ ಇದ್ದೀನಿ ಅಂತ, ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ಗೆ ವೋಟ್ ನೀಡಲಿಕ್ಕೆ ಅವ್ರು ಪ್ರೇರೇಪಣೆ ಕೊಡ್ತಾ ಇದ್ದಾರೆ. ಆಯ್ತು, ಹಂಗಿದ್ರೆ ಪ್ರಭಾಕರ್ ಭಟ್ರ ಜೊತೆಗೂ ಹೋಗಿ ಕೂತ್ಕೊಂಡಿದ್ದಾರಲ್ಲ, ಪ್ರಭಾಕರ್ ಭಟ್ರು ಹೇಳಿದ್ರ ಕಾಂಗ್ರೆಸ್ಗೆ ವೋಟ್ ಅಂತ ಹೇಳಿ? ಪ್ರಭಾಕರ್ ಭಟ್ರ ಜೊತೆಗೆ ಹೋಗಿ ಕೂತ್ಕೊಂಡಿದ್ದಾರೆ. ನೋಡಿ, ಮಹೇಶ್ ಶೆಟ್ಟರ್ದು ಕಳೆದ 12 ವರ್ಷದಿಂದ ನೀವು ಗಮನಿಸಿ, ಅವ್ರದ್ದು ಎಲ್ಲಾ ಸ್ಟೇಟ್ಮೆಂಟ್ ಗಳನ್ನ ಗಮನಿಸಿ, ಮತ್ತೆ ನಮ್ದು ಲಾಸ್ಟ್ ಒಂದು 8-9 ತಿಂಗಳಿಂದ ನಮ್ಮ ಮಾತನ್ನು ಗಮನಿಸಿ. ನಾವು ಯಾವುದೇ ರಾಜಕೀಯ ಪಕ್ಷವನ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇಲ್ಲ. ಮಹೇಶ್ ಶೆಟ್ಟರ್ ಆಗಲಿ ನಾವು ಏನ್ ಗಮನದಲ್ಲಿ ಇಟ್ಕೊಡ್ತೀವಿ? ಸೌಜನ್ಯಕ್ಕೋಸ್ಕರ ನ್ಯಾಯ, ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಎಲ್ಲರೂ. ಇಲ್ಲಿ ತನಕ ಜನ ಅದನ್ನೇ ಹೇಳ್ತಾ ಇದ್ರು, ಸೌಜನ್ಯ ನ್ಯಾಯಕ್ಕೋಸ್ಕರ ಇವ್ರು ದುಡಿತಾ ಇದ್ದಾರೆ. ಇಲ್ಲ, ಈಗ ನೀವು ಸೌಜನ್ಯ ನ್ಯಾಯವನ್ನು ಹಿಡ್ಕೊಂಡು ರಾಜಕೀಯ ಬೇಳೆ ಬೇಯಿಸ್ಕೊಳ್ತಾ ಇದ್ದೀರಾ. ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಷ್ಟೇ ಅಲ್ಲ, ಅನ್ನನೂ ಬೇಯಿಸ್ಕೊಳ್ತಾ ಇದ್ದೇವೆ. ಬರೀ ಬೇಳೆ ಯಾಕೆ, ಅನ್ನ ದಾಲು ಎಲ್ಲಾನು ಬೇಯಿಸ್ಕೊಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನಮಗೆ ಸೌಜನ್ಯಗಳ ನ್ಯಾಯಕ್ಕೋಸ್ಕರ ನಾವು ಏನಾದ್ರೂ ಮಾಡ್ತಾ ಇದ್ದೀವಿ. ಚುನಾವಣೆಯನ್ನು ಕೂಡ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಬೇಳೆ ಬೇಯಿಸ್ಕೊಳ್ಳೋದಲ್ಲ, ಅನ್ನನೂ ಬೇಯಿಸ್ಕೊಳ್ತಾ ಇದ್ದೀವಿ ನ್ಯಾಯಕ್ಕೋಸ್ಕರ, ಸೌಜನ್ಯಗಳ ನ್ಯಾಯಕ್ಕೋಸ್ಕರ. ತಪ್ಪ? ಇಲ್ಲಿವರೆಗೆ ವೇದಿಕೆಗಳಲ್ಲಿ ಸಾಕ್ಷಿಗಳಿದೆ ಅಂತ ಬೊಬ್ಬೆ ಹೊಡಿತಾ ಇದೆ. ಈಗ ಸಾಕ್ಷಿ ಕೊಡ್ಬೋದಲ್ಲ ಕೋರ್ಟಿಗೆ? ಯಾಕೆ ಈ ನೋಟು? ಸಾಕ್ಷಿ ತಗೊಂಡು ಹೋಗಿ ಕೋರ್ಟಿನ ಗೇಟಿನ ಮುಂದೆ ಹಿಂಗೆ ಕದಿಟ್ಟು ಬರ್ಬೇಕಾ? ಯಾವಾಗ ಕೊಡ್ಬೇಕು ಸಾಕ್ಷಿ? ಅದನ್ನ ಹೌದು, ಕೋರ್ಟಿಗೆ ಕೊಡ್ತೀವಿ. ಕೋರ್ಟ್ ಟ್ರಯಲ್ ಶುರು ಆಗುತ್ತೆ ತಾನೆ, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ ತಾನೆ. ಹೋಗಿ ಏನ ರಾಕೇಶ್ ಶೆಟ್ಟಿ ಮುಂದೆ ಒಯ್ಕೊಡ್ಬೇಕಾ? ಯಾಕೆ ಮುಂದೆ ಒಯ್ಕೊಡ್ಬೇಕು? ಕೋರ್ಟ್ ನಲ್ಲಿ ಕೇಸ್ ಇರ್ಬೇಕಾದ್ರೆ ಈ ನೋಟ ಯಾಕೆ? ಆಯ್ತು, ಕೋರ್ಟ್ ಅಲ್ಲಿ ಕೇಸ್ ಇರ್ಬೇಕಾದ್ರೆ ನೋಟಾ ಯಾಕೆ ಅಂತ ಬಹಳ ಕರೆಕ್ಟ್ ಸರ್. ಕಾವೇರಿ ಜಲ ವಿವಾದ ಪ್ರಕರಣ ಕೋರ್ಟ್ ಅಲ್ಲಿ ಇದೆಯಲ್ಲ, ಯಾಕೆ ಹೋರಾಟ ಮಾಡ್ತಾರೆ? 2G ಸ್ಪೆಕ್ಟ್ರಮ್ ಕೋರ್ಟ್ ಅಲ್ಲಿ ಇತ್ತಲ್ಲ, ಯಾಕೆ ಹೋರಾಟ ಮಾಡಿದ್ರು? ಯಾಕೆ ಮಾತಾಡಿದ್ರು? ರಾಮ ಮಂದಿರ, ಪ್ರಭು ಶ್ರೀರಾಮಚಂದ್ರ ಮಂದಿರನ ದೇವಸ್ಥಾನ ಜಾಗೆ ಬಗ್ಗೆ ಕೋರ್ಟ್ ಅಲ್ಲೇ ಇತ್ತಲ್ಲ, ಯಾಕೆ ಮಾತಾಡಿದ್ವಿ ನಾವು? ಪ್ರಭು ಶ್ರೀರಾಮಚಂದ್ರ ಅಲ್ಲೇ ಹುಟ್ಟಿದ್ದು ಅಂತ ಯಾಕೆ ಹೇಳಿದ್ವಿ ನಾವು? ನಮ್ಮಂತ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಯಾಕೆ ಹೇಳಿದ್ರು? ಕೋರ್ಟ್ ಅಲ್ಲಿ ಹೇಳ್ಬೋದಿತ್ತಲ್ಲ, ಕೋರ್ಟ್ ಅಲ್ಲಿ ಸುಮ್ಮನೆ ಯಾಕೆ ಹೇಳ್ತಾರೆ?
ಒಂದು ಜನಾಭಿಪ್ರಾಯ ಹುಟ್ಟಿಸೋದಕ್ಕೆ. ನಮ್ಮ ಸ್ವಾಭಿಮಾನ ಅಯೋಧ್ಯೆ ಕೋರ್ಟಲ್ಲಿ ಇದೇ ಮಾತನ್ನ ನೋಡಿ, ಇವ್ರು ಹೇಳ್ತಾ ಇದ್ದಾರಲ್ಲ, ಇದೇ ಮಾತನ್ನ ಯಾರು ಈ ರಾಮ ಜನ್ಮಭೂಮಿಯನ್ನ ವಿರೋಧಿಸೋರು, ರಾಮ ಮಂದಿರನ ವಿರೋಧ ಮಾಡೋ ಪ್ರಶ್ನೆ ಕೇಳ್ತಾ ಇದ್ದಾರೆ ನಮಗೆ. ಕೋರ್ಟಲ್ಲಿ ಯಾಕೆ ಮಾತಾಡ್ತೀರಿ ಅಂತ ಹೇಳಿ ಆದ್ರೂ ಬಿಟ್ವಾ? ಅದು ನಾವು ಬಿಟ್ಟು ಅದನ್ನ ಮಹಾರಾವಿ ವಿವಾದ ಕೋರ್ಟಲ್ಲಿದೆ, ಯಾಕೆ ಮಾತಾಡ್ತೀರಿ ಅಂತ ಕೇಳಿದ್ರೆ ಮಾತಾಡ್ಬಾರ್ದ? ನಿರ್ಭಯ ಪ್ರಕರಣ ದಾಖಲಾದ ತಕ್ಷಣ 6 ಜನರ ಮೇಲೆ ಎಫ್ಐಆರ್ ಆಯ್ತು, ಕೋರ್ಟಲ್ಲಿದೆ, ಯಾಕೆ ಹೋರಾಟ ಮಾಡ್ತೀರಿ ಅಂತ ಕೇಳಿದ್ರೆ ದೊಡ್ಡ ಹೋರಾಟ ಆಯ್ತು, ಇಡೀ ದೇಶದ ತುಂಬಾ, ಇಡೀ ದೆಹಲಿ ತುಂಬಾ ದೊಡ್ಡ ದಂಗೆ ಆಯ್ತು, ಕೋರ್ಟಲ್ಲಿದೆ, ಯಾಕೆ ಹೋರಾಟ ಮಾಡಬೇಕು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ಯಾಕೆ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಒಂದು ಜನಾಭಿಪ್ರಾಯ ಸಂಘ. ಎಲ್ಲ ರಾಜಕೀಯ ಪಕ್ಷಗಳು ಮಾತಾಡ್ತವೆ, ಅವರವ್ರಿಗೆ ಈಗ ವಿರೋಧ ಪಕ್ಷದ ಬಗ್ಗೆ ಮಾತಾಡ್ತಾರೆ. ಈಗ ಪದೇ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡಲ್ವಾ, ನಿಮ್ಮ ಮೇಲೆ ಇಡೀ ದಾಳಿ ಆಯ್ತು ಅಂತ ಹೇಳಿ. ಆನಂತರ ಈಗ ಮೋದಿಜಿ ಬಗ್ಗೆ ಕೂಡ ಕೆಟ್ಟದಾಗ ಮಾತಾಡ್ತಾರೆ, ಕೋರ್ಟಲ್ಲಿ ಇರ್ತದೆ. ಈಗ ಗುಜರಾತ್ ದಂಗೆ ಪ್ರಕರಣ ಕೋರ್ಟಲ್ಲಿ ಇರ್ತಾನೆ, ಯಾಕಪ್ಪ ಮತ್ತೆ ಇವರು ಕಾಂಗ್ರೆಸ್ ಅವರು ಮಾತಾಡಿದ್ರು? ಗುಜರಾತ್ ಯಾಕೆ ಪದೇ ಮೋದಿ ಅವರನ್ನ ಟಾರ್ಗೆಟ್ ಮಾಡಿದ್ರು? ಕೋರ್ಟಲ್ಲಿ ಇರ್ತಾನೆ. ಗುಜರಾತ್ ದಂಗೆಗಳ ಬಗ್ಗೆ ಕೋರ್ಟಲ್ಲೇ ಇತ್ತು, ಯಾಕೆ ಅದರ ಬಗ್ಗೆ ಮಾತಾಡಿದ್ರು? ಸುಮ್ಮನೆ ಕುತ್ಕೋಬೇಕಿರ್ತಾನೆ. ಕಾಂಗ್ರೆಸ್ ಅವರು ಕಮ್ಯುನಿಸ್ಟ್ರು ಯಾಕೆ ಮಾತಾಡಿದ್ರು? ಯಾಕೆ ಮಾತಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಚುನಾವಣೆ ಅಂದ್ರೆ ಒಂದು ಜನತಾ ನ್ಯಾಯಾಲಯ, ಜನರಿಗೆ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಹೀಗಾಗಿ ನಾವು ಕನ್ವಿನ್ಸ್ ಮಾಡ್ತಾ ಇದ್ದೀವಿ ನೋಟಾ ಯಾಕೆ ಅಂತ ಹೇಳಿ. ನೋಟಾ ಸರ್, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಪಕ್ಷದ ವಿರುದ್ಧ. ಎಲ್ಲಾ ಪಕ್ಷಗಳು ಕೇರ್ಲೆಸ್ ಮಾಡಿದ್ರಲ್ಲ, ಬಿಡಪ್ಪ, ದೊಡ್ಡವ್ರ ವಿರುದ್ಧ ಯಾಕೆ ಮಾತಾಡಬೇಕು, ಸುಮ್ಮನಾಗಲ್ಲ. ಅರೆ ಅದ್ರ ಸಲುವಾಗಿ ನಾವು ಜನರ ಮುಂದೆ ಹೋಗ್ತಾ ಇದ್ದೀವಿ. ಅಟ್ಲೀಸ್ಟ್ ನಮಗಾದ್ರೂ ಬಿಡಿ. ನೀವಾದ್ರೂ ಮಾತಾಡಲಿಲ್ಲ ಚುನಾವಣೆಯಲ್ಲಿ, ಈ ಅತ್ಯಾಚಾರಗಳ ವಿರುದ್ಧ ನೀವಾದ್ರೂ ಮಾತಾಡಲಿಲ್ಲ, ನಮಗಾದ್ರೂ ಮಾತಾಡೋಕೆ ಒಂದು ಅವಕಾಶ ಕೊಡಿ ಅಂತ. ಈ ಚುನಾವಣೆ ನಮಗೆ ಅವಕಾಶ ಕೊಟ್ಟಿದೆ. ಸುಪ್ರೀಂ ಕೋರ್ಟ್, ಈ ದೇಶದ ಸುಪ್ರೀಂ ಕೋರ್ಟ್ ನಮಗೆ ಅವಕಾಶ ಕೊಟ್ಟಿದೆ. ಈ ದೇಶದ ಸಂವಿಧಾನ ನಮಗೆ ಅವಕಾಶ ಕೊಟ್ಟಿದೆ. ನೋಟಾ ಬಟನ್ ಅನ್ನ ಇವಿಎಂ ನಲ್ಲಿ ಹಾಕಿ, ಇವಿಎಂ ನಲ್ಲಿ ನೋಟಾ ಬಟನ್ ಇಲ್ಲದೆ ನಾವು ಮಾಡಕ್ಕಾಗ್ತಿತ್ತ? ಇದಕ್ಕೆ ಉತ್ತರ ಕೊಡಿ ನಮಗೆ. ನಾವು ನೇರವಾಗಿ ಮತದಾರರಿಗೆ ನಾನು ಎಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ 2 ತರದ ಜನಗಳಿದ್ದಾರೆ. ಒಂದು ಎಲ್ಲಾ ಪಕ್ಷದ ಕಾರ್ಯಕರ್ತರು, ವಿಶೇಷವಾಗಿ ಅತಿ ಹೆಚ್ಚು ಈ ಹಿಂದೂ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಾನು ಮತ್ತೆ ಕಾಂಗ್ರೆಸ್ನವರು ಇದ್ದಾರೆ, ಕಮ್ಯುನಿಸ್ಟ್. ಅದೇ ಸಮಸ್ಯೆ. ಹಿಂದೂ ಕಾರ್ಯಕರ್ತರು ನಿಮ್ಮ ಜೊತೆ ಇದ್ದಾರೆ, ನೀವು ಬಿಜೆಪಿ ಮತಗಳೆಲ್ಲ ನೋಟಕ್ಕೆ ಹೋಗಿ ಕಾಂಗ್ರೆಸ್ ಗೆಲ್ಲುತ್ತೆ, ಹಿಂದುತ್ವದ ಭದ್ರಕೋಟೆ ಹೊಡಿತಾರೆ. ಹಿಂದೂ ಕಾರ್ಯಕರ್ತರು ಯಾಕೆ ಬಂದರು ಹೋರಾಟಕ್ಕೆ? ಮಹೇಶ್ವರ ಜೊತೆಗೆ ಯಾಕೆ ಬಂದರು? ಯಾಕಂದ್ರೆ ಅವ್ರಿಗೆ ಫೀಲಿಂಗ್ ಇದೆ, ನಮ್ಮ ಹಿಂದೂ ದೇವಸ್ಥಾನ ಹಾಳಾಗ್ತಾ ಇದೆ. ಹಿಂದೂ ಪರವಾಗಿ ಮಾತಾಡ್ತಾ ಇರೋರು ಹಿಂದೂ ಬಿಟ್ಟು ಇನ್ನೇನು ಬೇರೆಯವರು ಮಾತಾಡ್ತಾರ? ಅದು ಯಾರದು ಮುಸ್ಲಿಂ ಇದನ್ನಿದೆಯಲ್ಲ, ಓವೈಸಿ ಬಂದು ಮಾತಾಡ್ತಾನ? ನಾಳೆ ಕಾಂಗ್ರೆಸ್ ಗೆದ್ರೆ ಅದೇ ಸಮಸ್ಯೆ ಆಗ್ತದೆ. ದಕ್ಷಿಣ ಕನ್ನಡದಲ್ಲಿ ಎಲ್ಲಿ ಸಮಸ್ಯೆ ಆಗುತ್ತೆ? ಮುಸ್ಲಿಮರಿಗೆ ಇದು ಸಿಗ್ತದೆ, ಹೆಚ್ಚಿನ ಆದ್ಯತೆಗಳು ಸಿಗ್ತದೆ. ನೋಡಿ ಸರ್, ನಮಗೆ ಯಾರಿಗೆ ಅನುಕೂಲ ಆಗುತ್ತೆ ಬಿಡುತ್ತೆ ನಮ್ಗೆ ಗೊತ್ತಿಲ್ಲ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನಮಗೆ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು, ನಾವು ಹಿಂದೂ ದೇವಸ್ಥಾನವನ್ನು ಉಳಿಸ್ಕೋಬೇಕು. ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳಿಗೆ ತೊಂದರೆ, ಮಠನವರು ಬರ್ತಾರೆ, ತಿಮರೋಡಿ ಬರ್ತಾರೆ. ಹಿಂದೂಗಳಿಗೆ ತೊಂದರೆ ಆದ್ರೆ ತಿಮರೋಡಿಯವರು ಬರ್ತಾರೆ, ಮಟ್ಟಣ್ಣವರು ಬರ್ತಾರೆ. ಇವ್ರು ಯಾರು ಬರಲ್ಲ. ಇವರೆಲ್ಲ ಬಿಜಿ ಇರ್ತಾರೆ ಸಿಕ್ಕಾಪಟ್ಟೆ. ದೈವಗಳಿಗೆ ನ್ಯಾಯ ಕೊಡಿಸ್ಬೇಕಲ್ಲ, ಅದ್ರಲ್ಲಿ ಬಿಜಿ ಇರ್ತಾರೆ ಸಿಕ್ಕಾಪಟ್ಟೆ. ಇವರು ಬರೋದು ಮಟ್ಟಣ್ಣವರೇ ಬರ್ತಾರೆ, ತಮ್ಮಣ್ಣ ಶೆಟ್ಟರೆ ಬರ್ತಾರೆ, ಮಹೇಶ್ ಶೆಟ್ಟರೆ ಬರ್ತಾರೆ. ಹಿಂದೆ ಬಂದವರು ಅವರೇ. ಹಿಂದೆ ಯಾರಿದ್ರು? ಸತ್ಯಜೀತ್ ಸುರತ್ಕಲ್ ಇದ್ರು, ಮಹೇಶ್ ಶೆಟ್ಟರ್ ಇದ್ರು. ಇವ್ರು ಯಾರಾದ್ರೂ ಈಗ ಅಭ್ಯರ್ಥಿ ಆದವ್ರು ಇದ್ರ? ಯಾಕೆ ಅವ್ರಿಗೆ ಹಿಂದೂ ವಿರೋಧಿಗಳಾದ್ರು? ಅದೇ ನೋಡಿ, ಅದಕ್ಕೆ ಅನ್ನೋದು ಸ್ವಾರ್ಥ. ಹಿಂದುತ್ವವನ್ನ ಸ್ವಾರ್ಥಕ್ಕೋಸ್ಕರ ನೀವು ಬಳಸ್ಕೋಬೇಡಿ, ಮಾರ್ಕೆಟಿಂಗ್ ಮಾಡಬೇಡಿ. ಇವತ್ತು ಬೆಳೆಸಬೇಕಾಗಿತ್ತು ನೀವು ಮಹೇಶ್ ಶೆಟ್ಟರ್ಗೆ. ಹೌದು, ನಿಮ್ಗೆ ಅಷ್ಟೇ ಸ್ವಾಭಿಮಾನ ಇತ್ತಂತ ಹೇಳಿದ್ರೆ ಮಹೇಶ್ ಶೆಟ್ಟರ್ನ ಬೆಳೆಸಬೇಕಾಗಿತ್ತು, ಸತ್ಯಜೀತ್ ಸುರತ್ಕಲ್ ಅವ್ರನ್ನ ಬೆಳೆಸಬೇಕಾಗಿತ್ತು, ಸಿ.ಟಿ. ರವಿ ಅಂತವ್ರಿಗೆ ಟಿಕೆಟ್ ಕೊಡ್ಬೇಕಾಗಿತ್ತು, ಪ್ರತಾಪ್ ಸಿಂಹ ಅಂತವ್ರಿಗೆ ಟಿಕೆಟ್ ಕೊಡ್ಬೇಕು. ಅವ್ರಿಬ್ರು ಟಿಕೆಟ್ ತಪ್ಪಿಸಿದ್ರೆ ಎಲ್ಲಿದೆ ಹಿಂದುತ್ವ? ಮೋದಿಜಿ ಅವರಿಗೆ ಇದು ಕೊನೆ ಅವಕಾಶ ಪ್ರಧಾನಿ ಆಗಲಿಕ್ಕೆ, ಅದನ್ನು ನೀವು ತಪ್ಪಿಸ್ತಾ ಇದ್ದೀರಿ ದಕ್ಷಿಣ ಕನ್ನಡ ಜಿಲ್ಲೆ. ನೋಡಿ, ಮೋದಿಜಿ ಅವ್ರಿಗೆ ಬರೀ ಒಂದೇ ಸೀಟ್ ಅಲ್ಲ, ಇನ್ನೊಂದು ನಾನು ಹೇಳ್ತಾ ಇದ್ದೀನಿ ಈ ಪ್ರಶ್ನೆ ಕೇಳೋರಿಗೆ. ಬೆಂಗಳೂರು ದಕ್ಷಿಣ ಯಾವುದು ಬೆಂಗಳೂರು ರೂರಲ್ನಲ್ಲಿ ಡಿ.ಕೆ. ಸುರೇಶ್ ನಿಂತಿದ್ದಾರೆ, ಅಭ್ಯರ್ಥಿ ಇದ್ದಾರೆ. ನಿರಂತರವಾಗಿ ಅವರ ಭದ್ರಕೋಟೆ ಅದು. ಕನಕಪುರದಲ್ಲಿನೂ ಕೂಡ ನೋಟಾ ಅಭಿಯಾನ ಇದೆ, ಪ್ರಾರಂಭ ಆಗಿದೆ, ಸಿಕ್ಕಾಪಟ್ಟಿತ್ತು. ಹಾಗಿದ್ರೆ ಮತ್ತಿನಲ್ಲಿ ಉತ್ತರ ಕೊಡ್ತೀರ ನೀವು?
ಅಲ್ಲಿ ಕಾಂಗ್ರೆಸ್ ಕೊಟ್ಟು ಡಿವೈಡ್ ಮಾಡಕ್ಕ ಅಂತ ನೀವು ಹೇಳ್ತೀರಾ? ಮೋದಿಜಿಗೆ ಇದು ಕರಾವಳಿ ಒಂದೇ ಅಲ್ಲ. ಕರಾವಳಿ ನಾನು ಮೊನ್ನೆ ಹೇಳಿದ್ದೀನಿ, ಯಾರು ಮಾಧವಿ ಲತಾ ಅವ್ರನ್ನ ನೋಡಿ, ಅವ್ರನ್ನ ಫಾಲೋ ಅಪ್ ಮಾಡಿ, ಒಳ್ಳೆ ಕ್ಯಾಂಡಿಡೇಟ್ ಇದ್ರೆ ನೋಡಿ. ಮೋದಿಜಿನ ಕೆಳಗಿಳಿಸೋ ಕಾರಣ ಈ ಧರ್ಮೋದ್ಯಮಿಗಳು. ಅಂದ್ರೆ ಅವರ ವರ್ಚಸ್ಸಿಗೆ ಧಕ್ಕೆ ತಂದವರು ಈ ಧರ್ಮೋದ್ಯಮಿಗಳೇ, ಈ ಕಾಮಂದರೆ. ಧರ್ಮಸ್ಥಳದ ದೇವಸ್ಥಾನವನ್ನ ಹಿಂದೂ ದೇವರನ್ನ ಮುಂದಿಟ್ಕೊಂಡು ಮಾಡ್ತಾ ಇದಾರಲ್ಲ, ಅವ್ರು ಮಾಡ್ತಾ ಇದ್ದಾರೆ. ಸರ್, ಬೇಸಿಕ್ ನಾವು ಹೋಗಿ ಮತ್ತು ಒಂದ್ಸಗೆ ನಾನು ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾವು ಹೇಳಿದ್ವಾ ಈ ಅಭ್ಯರ್ಥಿಗೆ ಹೋಗಿ ಅವ್ರ ಕಾಲ್ ಬಿದ್ದು ಬನ್ನಿ ಅಂತ? ನಾವ್ ಹೇಳಿದ್ವಾ? ಅವ್ರು ಅದ್ರ ಅಲ್ಲಿ ಹೋಗೋ ಬದಲು ಸೌಜನ್ಯಳ ಮನೆಗೆ ಪಾಂಗಳಕ್ಕೆ ಹೋಗಿ ಅವಳ ಒಂದು ಮೂರ್ತಿಗೆ ನಮಸ್ಕಾರ ಮಾಡಿ ನಾನು ಜೊತೆಗಿರ್ತೀನಿ ಅಂತ ಹೇಳ್ಬಿಟ್ಟಿದ್ರೆ ಏನಾಗ್ತದೆ? ನಾವು ನೋಟ ಹಾಕಿದ್ವಾ? ನಮ್ಮ ಬಾಯಲ್ಲಿ ನೋಟ ಅಂತ ಬರ್ತಿತ್ತ? ಚೌಟ ಅಂತಾನೆ ಬರ್ತಿತ್ತು. ಅವ್ರಿಗೆ ಕಾಲು ಹಿಡಿಯೋದು ನೋಡಿ ಸರ್, ಆಯ್ತು, ಚೌಟ ಅದನ್ನ ತಪ್ಪಿಸೋರು ಯಾರು? ಚೌಟ ಬಿಟ್ಟು ನೋಟ ಅಂತ ಮಾಡಕ್ ಹೇಳೋರು ಯಾರು? ಅಲ್ಲ ಸರ್, ಚೌಟ ಹೋಗ್ಲೇಬೇಕು ಧರ್ಮಸ್ಥಳಕ್ಕೆ. ಹೋಗ್ತಾರೆ, ಹೋಗಿ, ಈಗಲೂ ಅಲ್ಲೇ ಹೋಗ್ಲಿ. ಸಂಸದ ಅವರು, ಹೌದು, ಹೋಗ್ಲಿ. ವೀರೇಂದ್ರ ಹೆಗ್ಡೆ ಸಂಸದ. ಆಯ್ತು, ಅಲ್ಲಿನೇ ಹೋಗ್ಲಿ. ಜನರ ಕಡೆ ಯಾಕೆ ಬರ್ತಾರ ಅವರು? ಬರೋದು ಬೇಡ ಅವರು. ಹಿರಿಯರು, ಆಯ್ತು, ಹಿರಿಯರು ಕಾಲು ಬಿಟ್ಕೊಳ್ಳಿ. ಕಾಲು ಬಿದ್ದಿದ್ದಾರೆ, ಕಾಲು ಬಿದ್ದು ನೀರು ಕುಡಿಲಿ. ಅವರು ಕಾಲು ತೊಳೆದು ನೀರು ಕುಡಿಲಿ, ಅದು ಅವ್ರ ಇಚ್ಛೆ. ಜನ ಕಡೆ ಯಾಕೆ ಹೋಗ್ತಾರೆ? ಜನ ಆಗ್ಬೇಕು ಅವ್ರಿಗೆ. ನಾಳೆ ಸೌಜನ್ಯ ಮನೆಗೆ ಬರ್ತಾರೆ. ಬೇಡ ಅವ್ರು ಅಂದ್ರೆ ನಮ್ಗೆ ಬ್ಯಾಲೆನ್ಸ್ ಮಾಡೋರು ಬೇಡ. ಅವರು ಬೇಕು. ಈಗ ಇಷ್ಟು ಇದನ್ನಾದ್ಮೇಲೆ ಬಂದು ಅದು ಅವ್ರು ಬಿಟ್ಟಿದ್ದು. ನಾನು ಈಗ ಇಷ್ಟೆಲ್ಲ ಇದನ್ನಾದ್ಮೇಲೆ ಮತ್ತೆ ಹೋಗ್ತೀವಿ. ನಮ್ಗೆ ಬ್ಯಾಲೆನ್ಸ್ ಮಾಡೋ ರಾಜಕಾರಣಿಗಳು ನಮ್ಗೆ ಬೇಡ. ಈಗ ಇನ್ನೊಂದು ಪ್ರಶ್ನೆ ಬರ್ತದೆ, ಒಂದ್ ವೇಳೆ ಪದ್ಮರಾಜ್ ಬಂದು ಹೋದ್ರೆ ಮನೆಗೆ, ಧರ್ಮಸ್ಥಳಕ್ಕೆ ಹೋಗ್ಲಿ ಇಲ್ಲಿ ತನಕ. ನೋಡಿ, ಅದು ಅವ್ರು ಬಿಟ್ಟಿದ್ದು. ನಾನು ಅದೇ ಹೇಳ್ತಾ ಇದ್ದೇನೆ, ನಾವು ಮಾತ್ರ ಕೊನೆಯ ದಿನದವರೆಗೂ ಕೂಡ 26ನೇ ತಾರೀಕಿನವರೆಗೆ ನಾವು ನೋಟ ಅಂತಾನೆ ಕೇಳ್ತೀವಿ. ಯಾರೇ ಬಂದ್ರು ಏನೇ ಬಿಟ್ರು ನೋಟಾನೇ ಕೇಳ್ತೀವಿ ನಾವು. ಯಾವ ರೀತಿಯಾಗಿ? ಪದ್ಮರಾಜ ಇವತ್ತಿನವರೆಗೆ ಯಾಕೆ ಬಂದಿಲ್ಲ? ಯಾಕೆ ಬರ್ಬಾರ್ದು? ಯಾಕೆ ಬರ್ಲಿಲ್ಲ? ಹೌದು, ನಾವು ಒಪ್ಪೋದೇವೆ, ಅವ್ರು ಹೋಗಿಲ್ಲ. ಕರೆಕ್ಟಾ? ಒಂದು ಮಾತು ಹೇಳಿ ಅಲ್ಲ, ಹೇಳಿ ಅವರು. ನಾಳೆ ಮನೆಗೆ ಹೋಗಿ ಹೇಳ್ತಾರೆ, ನಾನು ಮನೆಗೆ ಬಂದು ನ್ಯಾಯ ಕೊಡಿಸ್ತೀನಿ MP ಆದ್ರೆ ಅಂತ. ನೋಡಿ, ಅದು ಅವ್ರಿಗೆ ಬಿಟ್ಟಿದ್ದು. ಬರ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಅವ್ರು ಬಂದ ತಕ್ಷಣ ನ್ಯಾಯ ಸಿಕ್ಬಿಡಲ್ಲ. ಇವತ್ತು ಬಂದ ತಕ್ಷಣ ನಾಳೆ ನ್ಯಾಯ ಸಿಕ್ಬಿಡ್ತಲ್ಲ. ಹೇಳಿ, ಅವ್ರ ಸ್ಟ್ಯಾಂಡ್ ಏನಿದೆ ಕ್ಲಿಯರ್ ಮಾಡಿ. ಯಾರೇ ಬರಲಿ, ಆ ಪದ್ಮರಾಜ್ ಅವರಲ್ಲ, ರಾಹುಲ್ ಗಾಂಧಿನೇ ಬರಲಿ, ಕೊನೆಯ ದಿನ ತನಕ ನಾವು ನೋಟಾನೇ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ನಮಗೆ ನೋಟಾಕ್ಕೆ ಹೆಚ್ಚಿನ ಒತ್ತು ಬೇಕು. ನೋಟದಿಂದ ಪರಿಹಾರ ಸಾಧ್ಯ. ಒಂದು ಚಮತ್ಕಾರ ಆಗುತ್ತೆ ಸರ್. ನೀವು ನೋಡಿ, ಇಡೀ ದೇಶದ ಜನ ನೋಡ್ತಾರೆ ಈ ಕಡೆ, ನ್ಯಾಯ ವ್ಯವಸ್ಥೆ ನೋಡುತ್ತೆ. ಹಂಗೆ ನಾವು ಸುಮ್ಮನೆ ಕೂತ್ಕೊಂಡಿದ್ರೆ ಏನಂತಿದ್ರು ಹೇಳಿ? ಇವ್ರು ಯಾರೋ ಹತ್ರ ದುಡ್ಡು ತಗೊಂಡ್ಬಿಟ್ಟಾರೆ, ಸುಮ್ಮನೆ ಕೂತ್ಕೊಂಡೆ. ಅವಾಗ ಇದೇ ಬರಲ್ಲ. ನಾವು ಬೇಡಪ್ಪ, ನಾವು ಏನು ನೋಟಾನು ಬೇಡ, ಎಲೆಕ್ಷನ್ ಕಂಟೆಸ್ಟ್ ಮಾಡೋದು. ಮಹೇಶ್ ಶೆಟ್ಟರ್ನ ಕ್ಯಾಂಡಿಡೇಟ್ ಆಗಿದ್ದಾರೆ ಏನಂತಿದ್ರು? ಅವಾಗಲೂ ಇದೆ ಅಂತಿದ್ರು ತಾನೆ. ದುಡ್ಡು ಇಸ್ಕೊಂಡ್ಬಿಟ್ರು, ನಿಂತ್ಕೊಳ್ಳದೆ ಹೋಗಿದ್ರೆ ದುಡ್ಡು ಇಸ್ಕೊಂಡ್ಬಿಟ್ರು, ಸುಮ್ಮನೆ ಕೂತ್ಕೊಂಡು. ಈಗ ಪಾರ್ಟಿ ಕಡೆ ದುಡ್ಡು ಇಸ್ಕೊಂಡಿದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಇಲೆಕ್ಷನ್ಗೆ ನಾವು ನೋಟಾ ಕ್ಯಾಂಪೇನೇ ಮಾಡಲಿಲ್ಲ ಅಂತ ಹೇಳಿದ್ರೆ, ಇವ್ರು ಮತ್ತು ಡಿ ಗ್ಯಾಂಗ್ ಜೊತೆ ದುಡ್ಡು ಇಸ್ಕೊಂಡು ದುಡ್ಡು ಕೊಟ್ಬಿಟ್ರು ಅಂತ. ಹಿಂಗೆ ಜನಗಳ ಅರ್ಥ ಇಲ್ಲ ಇದನ್ನ. ಜನಸಾಮಾನ್ಯರು ಅಂತಾನೆ ಇಲ್ಲ. ಏಜೆನ್ಸಿಗಳನ್ನ ನೇಮಕ ಮಾಡಿದಾರಲ್ಲ, ಸೋಷಿಯಲ್ ಮೀಡಿಯಾ ಏಜೆನ್ಸಿಗಳು. ಮೊನ್ನೆ 420 ಕೆಲಸ ಮಾಡಿ ಸಿಕ್ಬಿದ್ನಲ್ಲ ಕಳ್ಳ. ಈಗೇನೋ ಅಂಡರ್ ಗ್ರೌಂಡ್ ಆದ್ರೂ ಬರಿತಾ ಇದ್ದಾರೆ, ಯಾಕಂದ್ರೆ ಪ್ಯಾಕೇಜ್ ದುಡ್ಡು ತಗೊಂಡಿರ್ತಾರೆ. ಪೊಲೀಸರು ಹುಡುಕ್ತಾ ಇದ್ದಾರೆ, ಅದು ಬರಿತಾ ಕಟಕ ಬರಿತಾ ಇದ್ದಾರೆ. ಪ್ಯಾಕೇಜ್ ದುಡ್ಡು ಇಸ್ಕೊಂಡಿದ್ದಾರಲ್ಲ ಅಂತವ್ರು, ಅವ್ರದ್ದೊಂದು ಗ್ಯಾಂಗ್ ಬರಿತಾ ಇದೆ ಹೊರತು ಜನಸಾಮಾನ್ಯರು ಬರಿತಾ ಇಲ್ಲ. ಸೌಜನ್ಯ ಎಲ್ಲರೂ ಕೂಡ ನೋಟಾನೇ ಅಂತ ಇದ್ದಾರೆ. ಏನೇ ಮಾಡಿದ್ರು ದುಡ್ಡು ಮತ್ತು ಹೋರಾಟಗಾರರ ನಡುವಿನ ಸಂಬಂಧ ಹೋಗ್ತಾ ಇಲ್ಲ. ಈ ಮೊದಲೇ ದಿನ 12 ವರ್ಷದಿಂದಲೂ ಇದೆ ಅಂದಿದ್ರಪ್ಪ, ಅಂದಿದ್ರಿಲ್ಲ? ಡಬ್ಬ ಇಟ್ಕೊಂಡು ಹೌದು ಸರ್, ಹೋರಾಟಗಾರರಿಗೆ ದುಡ್ಡು ಏನಿದ್ರೆ ಬರ್ತದೆ. ಜನಸಾಮಾನ್ಯರು ಪಾಪ ಕೂಲಿ ನಾಲಿ ಮಾಡೋರು, ಸಣ್ಣ ಸಣ್ಣ ಹೋಟೆಲ್ ಇಟ್ಟಿಂಟವರು, ಮಾಡಿಗಳು, ಆಟೋ ರಿಕ್ಷಾದವರು. ಆಯ್ತು, ನಾವು ಈ ಮೈಕಿಂಗ್ ದುಡ್ಡು ನಾವು ಕೊಡ್ತೀವಿ, ವಾಟರ್ ಬಾಟಲ್ ಬಂದವರು ಕೊಡೋದು ದುಡ್ಡು ನಾವು ಕೊಡ್ತೀವಿ ಅಂತಾರೆ. ಏನ್ ತಪ್ಪಿದೆ ಅದರಲ್ಲಿ? ಈಗ ನೋಟಾ ಅಭಿಯಾನಕ್ಕೆ ನಿಮಗೆ ದುಡ್ಡು ಬೇಡವಾ? ದುಡ್ಡು ಬೇಕು. ಎಲ್ಲಿಂದ? ಈಗ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಕೊಟ್ಟಿದ್ರೆ ಒಂದು 200 ಕೋಟಿ. ಅರಬ್ ದೇಶದವರು 100 ಅಡ್ವಾನ್ಸ್. ಇವೆಲ್ಲ ಇನ್ನೂ ಹೇಳಿದ್ರಲ್ಲ, ಕಾಂಗ್ರೆಸ್ನವರು 100 ಕೋಟಿ ಬರೀ ಅಡ್ವಾನ್ಸ್, 1000 ಕೋಟಿ ಕೊಡ್ಬೋದು. ಬಿಜೆಪಿ ಅವರು ಅಂತ ಹೇಳಿದ್ದಾರೆ. ಲಾರಿ ನಿಂತಿಸಿದ್ರು ವಿಜಯನಗರ ಮನೆ ಮುಂದೆ ನೋಡೋದಕ್ಕೆ. ಯಾವ ರೀತಿ ವಿನಿಮಯ ಮಾಡ್ತಾ ಇದ್ದೀರಿ? ನಮ್ಗೆ ಅದಕ್ಕೆ ನಮಗೆ ಹುಡುಗರು ಸಿಗ್ತಾ ಇಲ್ಲ. ನೋಟ್ ಎಣ್ಸಕ್ಕೆ ಕೈ ಪೂರ್ತಿ ನೋಡಿ, ಇವೆಲ್ಲ ಕೈಯೆಲ್ಲ ನೋಡ್ತಾ ಇದೆ. ಎಣಿಸಿ ಓಪನ್ ಆಗಿ ಹೇಳಿಬಿಡಿ ಸರ್. ಅದಕ್ಕೆ ನೋಡಿ, ಯಾವ ದುಡ್ಡಿಂದು ಕೂಡ ನಮಗೆ ಅಗತ್ಯತೆ ನೋಡಿ ಜನಗಳೇ ಎದ್ದು ನಿಂತಾಗ ಯಾವ ದುಡ್ಡಿನ ಅವಶ್ಯಕತೆ. ಇವೆಲ್ಲ ಪ್ರೊಪಗಂಡ. ಇವೆಲ್ಲ ಪ್ರೊಪಗಂಡ. ಈ ಪ್ರೊಪಗಂಡ ಬಗ್ಗೆ ಇನ್ನು ಮಂದಿನ ಯಾರೋ ಬಂದಿದ್ರು, ಭೂಮಾಫಿಯಾ, ಮಹೇಶ್ ಶೆಟ್ಟಿ, ತಿಮ್ಮರೋಡಿ, ಇವೆಲ್ಲ ಲೂಸ್ ಸ್ಟಾಕ್ ಸರ್. ಇವೆಲ್ಲ ಲೂಸ್ ಸ್ಟಾಕ್. ಎಲ್ಲ ಲೂಸ್ ಸ್ಟಾಕ್ಗಳ ಬಗ್ಗೆ ನಾವು ಉತ್ತರ ಕೊಡಕ್ಕಾಗಲ್ಲ. ಲೂಸ್ ಸ್ಟಾಕ್ ಮಾತಾಡ್ತಾನೆ ಇರ್ತಾರೆ.
ಆಮೇಲೆ ಅದು ಸ್ಟಾಕ್ ಮಾಡ್ತಾ ಇರೋರು ಜನಗಳಲ್ಲ, ಜನಗಳಿಗೆ ಅರ್ಥ ಆಗಿದೆ, ಜನಗಳಿಗೆ ಅರ್ಥ ಆಗಿದೆ. ಇದಕ್ಕೊಂದು ಕೊನೆ ಮುಟ್ಟಿಸೋದು ಬೇಡವಾ? ಈ ಧರ್ಮೋದ್ಯಮಿಗಳ ಅಟ್ಟಹಾಸಕ್ಕೆ ಒಂದು ಕೊನೆ ಮುಟ್ಟಿಸೋದು ಬೇಡವಾ? ಇಷ್ಟು ಸರಿ ಬರೀ ಅದೇ ಅವ್ರು ಹಾಡಿದ್ದೇ ಹಾಡು. ಈಗ ಅವ್ರಿಗೆ ಆಕ್ಚುಲಿ ನಮ್ಮ ಮೇಲೆ ಬರೆಸ್ತಾ ಇರೋರು ಅವರು ಕಾಂಗ್ರೆಸ್ಸಿಗರು ಅಲ್ಲ, ಬಿಜೆಪಿಗರು ಅಲ್ಲ, ಅವರೇ ಬರೆಸ್ತಾ ಇದ್ದಾರೆ. ಅವ್ರು ಡಿ ಗ್ಯಾಂಗ್ ಟೀಮ್ ಇದೆಯಲ್ಲ, ಸೋಷಿಯಲ್ ಮೀಡಿಯಾ ಟೀಮು, ಅವರೇ ಬರೆಸ್ತಾ ಇದ್ದಾರೆ. ಅವ್ರಿಗೇನು ಏನಾದರೂ ಮಾಡಿ ನೋಟಕ್ಕೆ ಕಡಿಮೆ ಓಟು ಬೀಳಬೇಕು. ಆಕ್ಚುಲಿ ಚುನಾವಣೆ ನೋಟಾ ವರ್ಸಸ್ ಬಿಜೆಪಿ ಅಲ್ಲ, ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಲ್ಲ. ಈಗ ನೋಡಿ, ಒಂದು ವಿಚಿತ್ರ ಗಮನಿಸಿ ನೀವು, ಪ್ರತಿ ಇಲೆಕ್ಷನ್ ಅಲ್ಲಿ ಬಿಜೆಪಿ ಅವ್ರು ಏನ್ ಬೈತಾ ಇದ್ರು, ಕಾಂಗ್ರೆಸ್ಗೆ ಬೈತಾ ಇದ್ರು, ಕಾಂಗ್ರೆಸ್ನವ್ರು ಯಾರಿಗೆ ಬೈತಾ ಇದ್ರು, ಬಿಜೆಪಿ ಬೈತಾ ಇದ್ರು. ಈಗ ಇಬ್ಬರು ಸೇರ್ಕೊಂಡು ನೋಟಾಗಿ ಬೈತಾ ಇದ್ದಾರೆ. ಕಾರಣ ದುಡ್ಡು ಬರ್ತಾ ಇದೆ ಧರ್ಮೋದ್ಯಮಿಗಳ ಕಡೆಯಿಂದ. ಸೇಮ್ ಅಲಿಗೇಷನ್ ನಾನು ಮಾಡ್ತೀನಿ ಸರ್ ಇವ್ರ ಮೇಲೆ. ಇವ್ರ ಫಂಡ್ ಯಾರು ಕೊಡ್ತಾ ಇದ್ದಾರೆ? ಎಲ್ಲಿಂದ ಬರ್ತಾ ಇದೆ ಇವ್ರ ಫಂಡು? ಈ ಕ್ಯಾಂಡಿಡೇಟ್ಗೆ ಎಲ್ಲಿಂದ ಬಂದು ಫಂಡ್? ಯಾಕೆ ಹೋದ್ರೆ ಕ್ಯಾಂಡಿಡೇಟ್ ಅನೌನ್ಸ್ ಆದ 2ನೇ ದಿನಕ್ಕೆ ಹೋದ್ರಪ್ಪ. ಯಾಕೆ ಹೋದ್ರು ಸರ್? ಫಂಡ್ ಇತ್ತಾನೆ. ಆ ಅಲಿಗೇಷನ್ ನಾನು ಮಾಡ್ತಾ ಇದ್ದೀನಿ ಇವ್ರ ಮೇಲೆ. ಯಾರು ನಮ್ಮ ಮೇಲೆ ಬಯಸ್ತಾ ಇದ್ದೀರಲ್ಲ, ಆ ರೇಪಿಸ್ಟ್ ಫ್ಯಾಮಿಲಿ ಕಡೆ ದುಡ್ಡು ತಗೊಂಡು ನಿಮ್ಮ ಪ್ರಚಾರ ಮಾಡ್ಕೋತಾ ಇದ್ದೀರಿ. ನೀವು ನಿಮ್ಮ ಪ್ರಚಾರಕ್ಕೋಸ್ಕರ ಅವ್ರ ಕಡೆ ಫಂಡ್ ತಗೊಂಡಿದ್ರಿ. ನನಗೆ ಖಚಿತ ಮಾಹಿತಿ ಇದೆ. 100 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಇವರು. ಧರ್ಮಸ್ಥಳದ ಧರ್ಮೋದ್ಯಮಿಗಳು ನೋಟಾಕ್ಕೆ ಕಡಿಮೆ ಓಟ್ ಬರಬೇಕು ಅಂತ ಹೇಳಿ 100 ಕೋಟಿ ರೂಪಾಯಿನ ಖರ್ಚು ಮಾಡ್ತಾ ಇದ್ದಾರೆ. ನೋಟು ಅವರಿಸ್ಕೊಳ್ತಾ ಇದ್ದಾರೆ. ನಾವು ನೋಟಾ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ, ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ನಾವು ನ್ಯಾಯಕ್ಕೋಸ್ಕರ ಹೋರಾಟ, ದುಡ್ಡು ಅವ್ರು ತಗೊಂಡಿರ್ತಾ ಇದ್ದಾರೆ. ಇವರು ಮುಸ್ಲಿಂ ಲೀಡರ್ಗಳಿಗೂ ಕೂಡ ದುಡ್ಡು ಕೊಟ್ಟರು, ಹಿಂದೂ ಲೀಡರ್ಗಳಿಗೂ ಕೂಡ ದುಡ್ಡು ಕೊಟ್ಟರು. ನೀವೇ ಮಾಡ್ಕೊಂಡು ಹೊಡೆದಾಡ್ಕೊಳ್ಳಿ. ನಿಮ್ಮ ಕಾರ್ಯಕರ್ತರು ಹಿಂದೂಗಳು, ಮುಸ್ಲಿಂ ಹೊಡೆದಾಡಲಿ, ಮುಸ್ಲಿಮರು ಇವರು ಹೊಡೆದಾಡಲಿ. ಮೊನ್ನೆ ಅವನು ಜೈನ್ ಸಿಕ್ಬಿದ್ದಲ್ಲ, ವಿಜಯ್ ಜೈನ್. ಯಾರು? ಅತ್ಯಂತ ಏನಂತಾರೆ ಸರ್, ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತನ. 10 ಹೆಣ್ಮಕ್ಳಿಗೆ ಬೆತ್ತಲೆ ಫೋಟೋ ಕಳಿಸ್ತಾ ಇದ್ದ ಅವನು. ಅವನ ಮೇಲೆ ಏನಾದ್ರು ಮಾತಾಡಿದ? ಯಾಕೆ ಮಾತಾಡ್ಬಾರ್ದು? ಹಿಂದೂ ಹೆಣ್ಮಕ್ಳು, ಮುಸ್ಲಿಂ ಹೆಣ್ಮಕ್ಳು ಎಲ್ಲರಿಗೂ ಕೂಡ ಪಾಪ ಅವನು ಲೈಂಗಿಕವಾಗಿ ಕೆಟ್ಟ ಮೆಸೇಜ್ ಕಳಿಸ್ತಾ ಇದ್ದ, ಕಂಡಲ್ಲಿ ಮುಗ್ತಾ ಇದ್ದ. ಯಾಕೆ ಮಾತಾಡ್ತಾ ಇಲ್ಲ? ಧರ್ಮಾಂತರ ಇದೆನಾ? ಧರ್ಮ ಹೊಡಿತಾ ಇರೋರು ಇವರು. ಅಂತವ್ರನ್ನ ಬಗ್ಗು ಬಿಡಬೇಕು, ಧರ್ಮ ಉಳಿಸ್ಬೇಕಂತ ಹೊರಡ್ತಾ ಇರೋರು ನಾವು. ಮಹೇಶ್ ಕಿಮ್ರೋಡ ನೇತೃತ್ವದಲ್ಲಿ ನಾವು ಆ ಕೆಲಸ ಮಾಡ್ತಾ ಇದ್ದೀವಿ. ಅದು ನಿಜವಾದ ಧರ್ಮ. ಒಂದು ನನಗೆ ದಯವಿಟ್ಟು ಹೇಳ್ಬಿಡಿ, ಎಲ್ಲರೂ ಕೂಡ ಹೇಳಿ, ನನ್ನ ಮಾತು ಕೇಳೋರು ನನ್ನ ಪ್ರಶ್ನೆಗೆ ಒಂದು ಉತ್ತರ ಕೊಡಿಯಪ್ಪ. ನೀವು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ದೇಶ ಅಂದ್ರೆ ಏನು? ಮ್ಯಾಪ, ಗೂಗಲ್ ಮ್ಯಾಪ ದೇಶ ಅಂದ್ರೆ? ಭಾರತ ಮಾತೆ ಅಂದ್ರೆ ಏನು? ಫೋಟೋನ? ಭಾರತ ಮಾತೆ ಅಂದ್ರೆ ಏನು? ಫೋಟೋನ? ದೇಶ ಅಂದ್ರೆ ಏನು? ಮ್ಯಾಪ? ಧರ್ಮ ಅಂದ್ರೆ ಏನು? ಏನು ಧರ್ಮ ಅಂದ್ರೆ? ಬರೀ ಸ್ಲೋಗನ್ನ? ಧರ್ಮ ರಕ್ಷತೆ ರಕ್ಷಿತ ಅಂತ ಬರೀ ಸ್ಲೋಗನ್ನ? ಹಿಂದೂ ಧರ್ಮದ ಯಾವುದೇ ದೇವರನ್ನ ತಗೊಳ್ಳಿ, ಈಶ್ವರ, ಶಿವ, ವಿಷ್ಣು, ಎಲ್ಲಾ ದೇವಿಗಳು, ಕಾಳಿ, ದುರ್ಗೆ, ರಕ್ತೇಶ್ವರಿ, ಚೌಡೇಶ್ವರಿ, ಚಾಮುಂಡೇಶ್ವರಿ, ಎಲ್ಲರೂ ಕೂಡ ರಾಕ್ಷಸರನ್ನ ಸಂಹಾರ ಮಾಡಿದವ್ರೆ. ರಾಕ್ಷಸರಂದ್ರೆ ಯಾರು? ಯಾಕೆ ಅವರು ರಾಕ್ಷಸರು ಅಂತಿದ್ರಂದ್ರೆ ಅವರು ಅತ್ಯಾಚಾರಿಗಳಿದ್ರು. ಶುಂಭರು ಅತ್ಯಾಚಾರಿಗಳು. ಯೂಟೀಸ್ ಮಾಡ್ತಾರಂತಾರಲ್ಲ, ಈಗ ಕಿಡಿಗಳು ಹೆಣ್ಮಗಳಿಗೆ ಚುಡಾಯಿಸ್ತಾರಂತಾರಲ್ಲ, ಅವರು ಪಾರ್ವತಿನೇ ಚಿಡಾಯಿಸಕ್ ಹೋದ್ರು, ಪಾರ್ವತಿ ದೇವಿನೇ ಚಿಡಾಯಿಸಕ್ ಹೋದ್ರು. ಅಂತವ್ರನ್ನ ಸಂಹಾರ ಮಾಡಿದ್ಲು ದೇವಿ, ಶುಂಭರನ್ನ. ಹಿಂಗಾಗಿ ಹಿಂದುತ್ವ ಇರೋದು. ಹಿಂದೂ ಅಂದ್ರೆ ಏನು? ರಾಕ್ಷಸರನ್ನ ಸಂಹಾರ ಮಾಡೋದು ಶೌರ್ಯದ ಸಂಕೇತನೇ ಹಿಂದೂ. ನಾವು ಅದೇ ಕೆಲಸ ಮಾಡ್ತಾ ಇದ್ದೀವಿ. ಓಟ್ ಡಿವೈಡ್ ನಾವು ಮಾಡ್ತಾ ಇಲ್ಲ, ಇವ್ರು ಮಾಡ್ತಾ ಇದ್ದೀವಿ. ಇವ್ರಿಗೆ ನಾವೇನೋ ಕಾಲ್ ಮೇಲೆ ಅಂತ ಹೇಳಿದ್ರಪ್ಪ, ಇವ್ರು ಕಾಲ್ ಬಿದ್ದಿರ್ತಾನೆ ಓಟ್ ಡಿವೈಡ್ ಆಗಿದ್ರು. ನೀವು ಇಷ್ಟೇ ಹೇಳಿದ್ರು. ಇನ್ನೊಂದು ಪ್ರಶ್ನೆ ಇದೆ. ನೀವು ಏನೇ ಹೇಳಿದ್ರು ನಾನು ಬಿಜೆಪಿ, ನಾನು ಮೋದಿ ಭಕ್ತ, ನನ್ನ ಪ್ರಾಣ ಕೊಟ್ಟಾದ್ರೂ ನಿಮ್ಮ ನೋಟಾ ಓಟನ್ನು ನಿಲ್ಲಿಸ್ತೇನೆ. ಅದನ್ನ ಹೇಳ್ತಾ ಇರೋರು ಯಾರಂತ ಹೇಳಿದ್ರೆ ಏಜೆನ್ಸಿಗಳು ಹೇಳ್ತಾ ಇದ್ದಾರೆ. ಮುಂದಿನ ಎಲೆಕ್ಷನ್ಗೆ ಜಾಸ್ತಿ ದುಡ್ಡು ಕೊಟ್ರೆ ನಾವೇನಾದ್ರೂ ರಾಹುಲ್ ಗಾಂಧಿ ಭಕ್ತನ ಅಂತ ಹೇಳ್ತಾರೆ ಅವರು. ಈಗ ನೆಕ್ಸ್ಟ್ ಇಲೆಕ್ಷನ್ಗೆ ಮುಂದೇನು ಜಿಲ್ಲಾ ಪಂಚಾಯತ್ ಇಲೆಕ್ಷನ್ ಬರ್ತದಪ್ಪ, ಅವಾಗ ಇದೇ ಏಜೆನ್ಸಿನ ಕಾಂಗ್ರೆಸ್ನವ್ರು ಹೈಡ್ ಮಾಡ್ತಾರೆ. ಅವಾಗ ಏನಂತಾರೆ, ನೀವು ಎಷ್ಟೇ ಹೇಳಿದ್ರು ಕೂಡ ನಾನು ಇಟಲಿಯ ಭಕ್ತ, ನಾನು ಇಟಲಿನೇ ನನ್ನ ದೇಶ ಅಂತ ಹೇಳ್ತಾರೆ. ಅಂದ್ರೆ ಇವು ಏಜೆನ್ಸಿಗಳು, ಆಡ್ ಏಜೆನ್ಸಿಗಳದ್ದು ಇದೆಲ್ಲ ಪೋಸ್ಟಿಂಗ್ ಏನ್ ಬರ್ತಾ ಇದಾವಲ್ಲ, ಆಡ್ ಏಜೆನ್ಸಿಗಳು ಬರೀತಾ ಇದ್ದಾರೆ. ಪೆಪ್ಸಿ ಕುಡಿದು ಬಿಟ್ರೆ ನಿಮಗೆ ಧೈರ್ಯ ಬರ್ತದೆ ಅಂತ ಹೇಳ್ತಾರೆ. ಮ್ಯಾಲಿಂತ್ರ ಸಲ್ಮಾನ್ ಖಾನ್ ಬರ್ತಾರಲ್ಲ,
ಮೇಲ್ಗಡೆ ಏನೋ ಹೆಲಿಕಾಪ್ಟರ್ ನಿಂತ್ರ ಜಿಗ್ತಾನೆ, ಸ್ಪ್ರೈಟ್ ಕುಡಿರಿ ಧೈರ್ಯ ಬರ್ತದೆ ಅಂತ ಹೇಳಿ ಬಿದ್ದು ಬಿಡ್ತಾನೆ. ಆಗತ್ತಾ? ಅದೇ ತರ ಆಡ್ ಏಜೆನ್ಸಿಗಳಿಗಿಲ್ಲ. ಜಿಹಾದಿಗಳು ಬಂದ್ಬಿಡ್ತಾರೆ, ತಲ್ವಾರ್ ಹಿಡ್ಕೊಂಡು ಬರ್ತಾರೆ. ನಳಿನ್ ಕುಮಾರ್ ತಲ್ವಾರ್ ಹಿಡ್ಕೊಂಡು ಓಡಿಸಿದಾರ ಪ್ರವೀಣ್ ನೆಟ್ಟಾಳನ್ನ ಕೊಲೆ ಮಾಡಕ್ ಬಂದಾಗ? ಹಿಂದೂ ಹರ್ಷನ್ ಕೊಲೆ ಮಾಡಕ್ ಬಂದಾಗ ಅಲ್ಲಿ ಸಂಸತ್ ತಲ್ವಾರ್ ಹಿಡ್ಕೊಂಡು ಓಡಿಸಿದ್ನ? ಉತ್ತರ ಕೊಡಿ ಸರ್ ಇದಕ್ಕೆ. ಅದು ಮೊನ್ನೆಯಿಂದ ಪ್ರಶ್ನೆಗಳು ಬರ್ತಾ ಇದೆ. ಜಿಹಾದಿಗಳು ಬಂದ್ಬಿಡ್ತಾರೆ. ಜಿಹಾದಿಗಳು ಬರ್ತಾರೆ. ಹೌದಪ್ಪ, ಜಿಹಾದಿಗಳು ಬಂದ್ಬಿಡ್ತಾರಲ್ಲ. ಆಲ್ರೆಡಿ ಬಂದು ಪ್ರವೀಣ್ ನೆಟ್ಟಾರನ್ನ ಕೊಲೆ ಮಾಡಿ ಹೋದ್ರು. ಮುಂದೆ ಬರೋದಲ್ಲ, ಹಿಂದೆನೆ ಬಂದ್ಬಿಟ್ರಲ್ಲ ನೆಟ್ಟಾರನ್ನ. ನೆಟ್ಟಾರ್ ಬಂದವ್ರು ಜಿಹಾದಿಗಳು ಆಗತ್ತಾನೆ? ಹೌದು ಅಲ್ವೋ? ಹೌದ್ ತಾನೆ? ಈ ನಳಿನ್ ಕುಮಾರ್ ಕಟೀಲ್ ತಳವಾಡ ಇಟ್ಕೊಂಡು ಓಡಿಸಿಬಿಟ್ರು. ಮನೆ ಕಟ್ಟಿ ಕೊಟ್ರು ಸರ್. ಯಾರಿಗೆ? ಪ್ರವೀಣ್ ನೆಟ್ಟಾರ್ ಮನೆಗೆ. ಮನೆ ಎಲ್ಲರೂ ಕೂಡ ಮೊನ್ನೆ ಮೋದಿಯನ್ನ ಭೇಟಿ ಮಾಡಿಸಿದ್ರು ತಾಯಿಗೆ. ಯಾಕೆ ಸೌಜನ್ಯ ತಾಯಿ ಭೇಟಿ ಮಾಡ್ಸೋಕೆ ಯಾಕಾಗ್ಲಿಲ್ಲ? ಅಂದ್ರೆ ನಿಮ್ಗೆ ಗೌಡ್ರು ಬೇಡವಾ? ಒಕ್ಕಲಿಗರು ಬೇಡವಾ? ಒಕ್ಕಲಿಗರ ಜೀತದಾಳ? ಈ ಪ್ರಶ್ನೆಯನ್ನ ನಾನು ಒಕ್ಕಲಿಗರಿಗೆ ಕೇಳ್ತಾ ಇದ್ದೇನೆ, ಒಕ್ಕಲಿಗರ ಸಮಾಜಕ್ಕೆ ಕೇಳ್ತಾ ಇದ್ದೇನೆ, ಒಕ್ಕಲಿಗರ ಮುಖಂಡಕ್ಕೆ ಕೇಳ್ತಾ ಇದ್ದೇನೆ. ಸೌಜನ್ಯ ಕೆಂಪೇಗೌಡರ ಮಗಳವಳು, ಅವಳು ಯಾಕೆ ಭೇಟಿ ಮಾಡಿಸ್ಲಿಲ್ಲ? ಮೋದಿಜಿಗೆ ನೀವು ನೆಟ್ಟಾರ ಅವರು ತಾಯಿನ ಭೇಟಿ ಮಾಡ್ತೀರಾ? ನೀವು ಬೇಡಿಕೆ ಇಡಲಿಲ್ಲ? ಯಾಕೆ ಇಟ್ಟಿಲ್ಲ? 6 ತಿಂಗಳು 8 ತಿಂಗಳ ಹಿಂದೆನೆ ಸಭೆಯಲ್ಲಿ ಜೋರ್ಜಾರವಾಗಿ ನಾವು ಮೋದಿಜಿನ ಭೇಟಿ ಮಾಡ್ತೀವಿ ಅಂತೇಳಿ ಚಪ್ಪಾಳೆ ತಗ್ಗಿಸ್ಕೊಂಡಿದ್ದೇನು, ವಿಷಲ್ ಬಡಿಸ್ಕೊಂಡಿದ್ದೇನು? ಮೋದಿಜಿ ಬರೋಕ್ಕಿಂತ 1 ವಾರ ನಂತರ ಕೂಗ್ತಾ ಇದ್ದಾಳೆ ಭೇಟಿ ಮಾಡಿಸಿ ಅಂತ. ಒಕ್ಕಲಿಗರು ಬೇಡ ನಿಮ್ಗೆ? ಬರೀ ಬಿಲ್ ರಾಜಕೀಯ ಮಾಡ್ತೀರಾ? ನೋಡಿ, ಬಿಲ್ ಅವರು ಕೋಟಿ ಚೆನ್ನೈನ ಕೊಂದವರು ಯಾರು? ಈ ಹೋರಾಟಕ್ಕೆ ಎಲ್ಲರೂ ಕೂಡ ನಮ್ಗೆ ಸಾಥ್ ಕೊಟ್ಟಿದ್ದಾರೆ. ನಾನು ಒಬ್ಬ ಭಾರತೀಯ, ಆದ್ರೂ ಕೂಡ ಚುನಾವಣೆ ಕೂಡ ಜಾತಿ ಲೆಕ್ಕಾಚಾರ ಮಾಡ್ತಾ ಇರ್ತಾನೆ. ನಾನು ಕೂಡ ಜಾತಿ ಅಂತ ಪ್ರಶ್ನೆ ಕೇಳ್ತಾ ಇದ್ದೇನೆ. ಕೋಟಿ ಚೆನ್ನೈ ಕೊಂದವರು ಯಾರು? ಬಲಿದಾನ ಕೊಟ್ಟರು ಅವರು ತಮ್ಮ ಜೀವನವನ್ನೇ. ಎದಕ್ಕೆ ಕೊಟ್ಟರು? ಯಾರಿಲ್ಲ. ಇದೇ ಧರ್ಮೋದ್ಯಮಿಗಳು, ಜೈನರ ದಬ್ಬಾಳಿಕೆಯಿಂದ ರೋಸಿ ಹೋಗಿ ಅವ್ರ ವಿರುದ್ಧ ದಂಗೆ ಎದ್ದಂತವರು ವೀರರು ಕೋಟಿ ಚೆನ್ನೈರು. ಅವರ ಆತ್ಮಾಹುತಿ ಆಯಿತು, ಬಲಿದಾನ ಆಯ್ತು. ಹಂಗೆ ಭಗತ್ ಸಿಂಗ್ ಬಲಿದಾನ ಕೊಟ್ಟ, ಅದೇ ರೀತಿ ಕೋಟಿ ಚೆನ್ನಯ್ಯರನ್ನ ಬಲಿ ತೆಗೆದುಕೊಂಡಂತವರು ಇದೇ ಜೈನ ಧರ್ಮೋದ್ಯಮಿಗಳ ವಂಶದವರು, ಬಲ್ಲಾಳರು. ಈಗ ಕೋಟಿ ಚೆನ್ನಯ್ಯ ಬಗ್ಗೆ ಮಾತಾಡ್ತೀರ ನೀವು? ಯಾಕೆ? ನೆಟ್ಟಾರ್ ತಾಯಿ ಕಂಡ್ರ? ನಾನು ಹೋಗಿದ್ದೀನಿ ಸರ್, ನನ್ನ ತಾಯಿನ ಕರ್ಕೊಂಡು ಇದ್ದಂತ ಕೇಳಿ ನೀವು. ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲರೂ ಸೇರಿ ಪ್ರವೀಣ್ ನೆಟ್ಟಾರ್ ಮನೆಗೆ ಹೋಗಿ ನನ್ನ ತಾಯಿನ ಕೂಡ ಕಣ್ಣಿಗೆ ತೋರಿಸ್ಕೊಂಡಿದ್ದಾರೆ. ಪ್ರವೀಣ್ ನೆಟ್ಟಾರು ಹತ್ಯೆ ಆದ ತಕ್ಷಣ ಹೋಗಿದ್ದೀವಿ ನಾವು. ಯಾಕಂತ ಹೇಳಿದ್ರೆ ವಾಸ್ತವ ನಮ್ಮ ತಾಯಿಗೂ ಕೂಡ ಗೊತ್ತಾಗಲಿ, ನಮ್ಮ ಪರಿವಾರದ ನನ್ನ ಮಕ್ಕಳಿಗೂ ಕೂಡ ಗೊತ್ತಾಗಲಿ ಒಬ್ಬ ಹೋರಾಟಗಾರನ ಜೀವನ ಹೆಂಗೆ ಅಂತ್ಯ ಆಗುತ್ತೆ. ಆನಂತರ ಇನೋವಾ ಯಾಕೆ ಭೇಟಿ ಮಾಡ್ತಾ ಇದ್ದಾರೆ ಅಂದ್ರೆ, ಈಗ ಬಂದಾಗ ಇವ್ರದ್ದು ಇನೋವಾ ಗಾಡಿ ಅಳ್ಳಾಡ್ಸ್ಬಾರ್ದು ಅಂತ ಭೇಟಿ ಮಾಡ್ತಿದ್ದಾರೆ ಅಷ್ಟೇ. ಕಾರ್ಯನಿರ್ವಹಿಕೆ ಅದ್ರ ಅಗತ್ಯ ಇಲ್ಲ ಸರ್ ನಳಿನ್ ಕುಮಾರಿಗೆ. ಈ ಬಾರಿ ಚೌಟ ಇದೆ. ನಳಿನ್ ಕುಮಾರ್ ಯಾಕೆ ಅದಕ್ಕೆ ಮುತುವರ್ಜಿ ತಗೊಳ್ಬೇಕು? ನೋಡಿ ಪಾಪ, ನಳಿನ್ ಕುಮಾರ್ ಅವರು ನಾವು ಮಾತಾಡಬಾರ್ದು. ಇವ್ರದ್ದು ಆಟಿಟ್ಯೂಡ್ ನೋಡ್ಬಿಟ್ರೆ ಈಗಿನ ಕ್ಯಾಂಡಿಡೇಟ್ 2ನೇ ದಿನಕ್ಕೆ ಹೋಗಿ ಕಾಲ್ ಬಿದ್ದಿದ್ದಾರೆ ಅಂತ ಹೇಳಿದ್ರೆ, ನಳಿನ್ ಕುಮಾರ್ ಭೇಟಿಲ್ಲ ಆ ಥರ ಮಾಡಲಿಲ್ಲ. ನಮಗೆ ಅವ್ರ ಮೇಲೆ ಸಿಟ್ಟಿ ಆಗಿತ್ತು, ಭೇಟಿ ಮಾಡ್ತೀವಿ ಅಂತ ಭೇಟಿ ಮಾಡ್ತೀವಿ, ಅದು ಸಿಟ್ಟು. ನಳಿನ್ ಕುಮಾರ್ ಏನೋ ಹೋಗಿ ಅವ್ರಿಗೆ ಏನು ಕಾಲ್ ಬಿದ್ದು ಬರಲಿಲ್ಲ. ಈ ಪ್ರತಿಭಟನೆ ಜಾಸ್ತಿ ಆದಾಗ ಮಾಡಲಿಲ್ಲ. ಈಗಿನ ಬೆಳವಣಿಗೆಗಳನ್ನು ನೋಡಿದ್ರೆ, ಈ ಅಭ್ಯರ್ಥಿ ಮಾಡೋದು, ನ್ಯಾಯ ಕೊಡಿಸೋದು, ದೈವಕ್ಕೆ ನ್ಯಾಯ ಕೊಡಿಸೋದೆಲ್ಲ ನೋಡಿದ್ರೆ ಇವ್ರಿಗಿಂತ ನಳಿನ್ ಕುಮಾರ್ ಅವರೇ ಫಾರ್ ಬೆಟರ್ ಅಂತ ನನಗೆ. ನೀವು ಚೌಟ ಕಾಲಿಡಿದ ಬಗ್ಗೆ ಮಾತ್ರ ಮಾತಾಡ್ತೀರಾ, DK ಕಾಲು ಹಿಡಿದು ಅಂದ್ರೆ ಅದಕ್ಕೆ ಯಾಕೆ ಮಾತಾಡ್ತೀರಾ? ಅದನ್ನು ಹೇಳಿದ್ದೇವೆ ನಾವು, ಸುಮಾರು ಸಾರಿ ಹೇಳಿದ್ದೇನೆ. DK ಶಿವಕುಮಾರ್ ಬರೀ ಒಂದೇ ಅಲ್ಲ, ಒಕ್ಕಲಿಗರ ಹೆಣ್ಮಗಳೇ ಅಲ್ವಾ? ಒಕ್ಕಲಿಗರ ಲೀಡರ್ ಅಲ್ಲ ಯಾರು? DK ಶಿವಕುಮಾರ್ ಯಾಕೆ ಹೋಗ್ಬೇಕಲ್ಲ? ಮುಗಿದ ರಾಜ್ಯ ಅಂತ ಹೇಳ್ತಾರಲ್ಲ, ಇವ್ರದೇ ಹೋಮ್ ಮಿನಿಸ್ಟರ್, ಯಾಕೆ ಹೇಳ್ತಾರೆ? ನಮ್ಗೆ ಇಬ್ಬರ ಬಗ್ಗೆ ಅಷ್ಟೇ ಅಸಮಾಧಾನ ಇದೆ. ಆಮೇಲೆ ನೀವು ಕೇಳಬಹುದು ಬಿಜೆಪಿ ಬಗ್ಗೆ ಯಾಕೆ ಇಷ್ಟೊಂದು ಸರ್ ನಂಬಿಕೆ ಇಟ್ಟಿದ್ದು ನಾವು ಅವ್ರ ಮೇಲೆ. ನಾವು ಕಾಂಗ್ರೆಸ್ ಮೇಲೆ ನಂಬಿಕೆ ಇಟ್ಟಿದ್ದಿಲ್ಲ. ಜನಗಳು ಯಾರ ಮೇಲೆ ನಂಬಿಕೆ ಇಟ್ಟಿದ್ರು? ಕರಾವಳಿ ಜನ ಯಾರ ಮೇಲೆ ನಂಬಿಕೆ ಇಟ್ಟಿದ್ದು ಹೇಳಿ? ಕಾಂಗ್ರೆಸ್ ಮೇಲೆ ಇಟ್ಟಿದ್ರ? ಬಿಜೆಪಿ ಮೇಲೆ ತಾನೇ ನಂಬಿಕೆ ಇಟ್ಟಿತ್ತು. ನಂಬಿಕೆ ದ್ರೋಹ ಮಾಡಿದವ್ರ ಮೇಲೆ ಬಹಳ ಸಿಟ್ಟು ಬರುತ್ತೆ, ಗೊತ್ತಿರ್ತದೆ. ಇಷ್ಟು ನಂಬಿಕೆ ಇದ್ಮೇಲೆ ಈ ಬಾರಿ ಒಂದ್ಸಲ ಓಟ್ ಕೊಡ್ಬೋದಿತ್ತಲ್ಲ ಮೋದಿಜಿಗೆ. ಮೋದಿಜಿ ನೋಡಿ ಸರ್, ಮೋದಿಜಿ ಬಗ್ಗೆ ನಮ್ಗೆ ಅಸಮಾಧಾನ ಇಲ್ಲವೇ ಇಲ್ಲ. ಮೋದಿಜಿನ ಕನ್ವಿನ್ಸ್ ಮಾಡಬೇಕಾಗಿತ್ತು ಯಾರು? ಇಲ್ಲಿ ಲೀಡರ್ ತಾನೆ. ಈಗ ನೆಟ್ಟಾರ್ ಅವ್ರ ತಾಯಿನ ನೀವು ಭೇಟಿ ಮಾಡಿಸಿದ್ರಿ, ಸೌಜನ್ಯ ತಾಯಿನ ಭೇಟಿ ಮಾಡಿಸ್ಬೇಕಿತ್ತಲ್ಲ. ಯಾಕೆ ನಿಮ್ಗೆ ಒಕ್ಕಲಿಗರು ಬೇಡ ತಾನೆ? ಜೀತದಾಳಲ್ವಾ ಒಕ್ಕಲಿಗರು? ಒಕ್ಕಲಿಗರಿಂದ ಅರ್ಥ ಮಾಡ್ಕೋಬಹುದು.
ಈಗ ಭೇಟಿ ಮಾಡಿಸಿದ ತಕ್ಷಣ ಅವ್ರದ್ದು ನೋಡಿ, ಮೋದಿಜಿ ಒಬ್ಬ ಇಡೀ ದೇಶ ಮತ್ತು ಇಡೀ ವಿಶ್ವವೇ ಅವರನ್ನ ಕೊಂಡಾಡುವಂತ ನಾಯಕ. ಅವ್ರ ವರ್ಚಸ್ಸು ತಾನೇ ಹಾಳು ಮಾಡ್ತಾ ಇದ್ದಾರೆ. ನೆಟ್ಟಾರ್ ಅವ್ರ ತಾಯಿ ಜೊತೆಗೆ ಸೌಜನ್ಯ ತಾಯಿನೂ ಕರ್ಕೊಂಡು ಹೋಗ್ಬೇಕಲ್ಲ. ನೀವೇನ್ ನೆಟ್ಟಾರ್ ಅವ್ರ ತಾಯಿಗೆ ನಾವು ಭೇಟಿ ಮಾಡ್ತೀವಿ ಅಂತ ಚಪ್ಪಾಳೆ ತಗೊಂಡಿಲ್ಲ ಸಭೆಯಲ್ಲಿ ಹೇಳಿ, ಧರ್ಮ ರಕ್ಷಣಾ ಸಭೆಯಲ್ಲಿ ಅದು ಭೇಟಿ ಮಾಡ್ತಿದ್ರು. ಒಳ್ಳೆ ವಿಷಯ, ಒಳ್ಳೆ ವಿಚಾರ. ಹೌದು, ಅವ್ರಿಗೊಂದು ಮಾನಸಿಕವಾಗಿ ಧೈರ್ಯ ಬರ್ತದೆ. ಸೌಜನ್ಯ ತಾಯಿಗೆ ಧೈರ್ಯ ಬರ್ತಲ್ವಾ? ಅಂದ್ರೆ ಈಗ ಅಪೋಸಿಟ್ ಯಾಕೆ ಭೇಟಿ ಮಾಡಿಸಿದ್ರೆ ಹೇಳಿ ನೆಟ್ಟಾರ್ ಅವ್ರ ತಾಯಿಗೆ? ಜನಗಳಿಗೆ ಸರ್ ಹೇಳೋ ಅವಶ್ಯಕತೆ ಇಲ್ಲ, ಜನಗಳು ಬಹಳ ಬುದ್ಧಿವಂತರು. ಈಗ ಅಪೋಸಿಟ್ ಕ್ಯಾಂಡಿಡೇಟ್ ಪದ್ಮರಾಜ್ ಇದನ್ನು ಏನು ಬಿಲ್ ಅವರು ನೆಟ್ಟಾರ್ ಕೂಡ ಬಿಲ್ ಅವರು, ಹಿಂಗಾಗಿ ರಾಜಕೀಯ ಮಾಡ್ತಾ ಇದ್ದಾರೆ. ಬಿಲ್ ಅವ್ರಿಗೆ ಪೂರ್ತಿಯಾಗಿ ಎಲ್ಲಿ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ತಿಳ್ಕೊಂಡು ಆ ಒಂದು ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಆ ಒಂದು ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ತಲೆನೇ ಹೋದ್ರು ನೋಟ. ಸರ್ ನೋಡಿ, ಹೈಯೆಸ್ಟ್ ಜನ ನೋಟಕ್ಕೆ ಹಾಕ್ತಾರೆ. ನಾವು ಬರೀ ಕರಾವಳಿ ಇಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಈ ಕಡೆ ಕೊಟ್ಟಿದ್ದೀವಿ. ಇನ್ನೊಂದು ಓಟಿವಾಡಿ ಮಾತಾಡ್ತಾರಲ್ಲ, ಮತ ವಿಭಜನೆ ಮಾಡಿ, ಮತ ವಿಭಜನೆ ಅದನ್ನು ನಿಮ್ಮವರೇ ಹೇಳ್ತಾ ಇದ್ದಾರೆ. ಮತ ವಿಭಜನೆ ಮಾಡಿ ಈ ಬಾರಿ ನೋಟಕ್ಕೆ ಓಟು ಕೊಡ್ತಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನವರು ನಮ್ಗೆ ಇತ್ತೀಚೆಗೆ ಒಂದು 3-4 ದಿನದಿಂದ ಪೋಸ್ಟ್ ಬರ್ತಾರೆ, ನಾನು ಹೇಳ್ತಾ ಇದ್ದಾರೆ. ನೀವು ಕಾಂಗ್ರೆಸ್ನವರು ಬೈತಾ ಇದ್ದಾರೆ ನಮಗೆ. ಜೆಡಿಯು ಅಭ್ಯರ್ಥಿ ನಿಂತಲ್ಲ, ಜೆಡಿಯು ಅಭ್ಯರ್ಥಿ ಯಾವ ನಿಂತು? ಜೆಡಿಯು ಅಭ್ಯರ್ಥಿ ಪೂಜಾರಿ ಅವರು ಬಿಲ್ ಅವತ್ತಾನೆ ಓಟಿವಾಡಲ್ವಾ? ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ? ಈ ಪ್ರಶ್ನೆ ಕೇಳ್ಬೇಕಲ್ಲ. ಜೆಡಿಯು ಅಭ್ಯರ್ಥಿ ತಮ್ಮದು ಹಾಕಿದ್ರು ಯಾರು? ಇವರು ಮತ ಡಿವೈಡ್ ಆಗಬೇಕು ಅಂತ, ಯಾರು ಪದ್ಮರಾಜ್ ಅವರು ಕಾಂಗ್ರೆಸ್ ಡಿವೈಡ್ ಆಗಬೇಕು ಅಂತ, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಎಲ್ಲರೂ ನೋಟ ನೋಟ ನೋಟ. ಈಗಲೇ ಇಟ್ಟು ಬೀಳ್ತಾ ಇದೆ ಅವರಿಗೆ. ನಮಗೆ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಮುಖ್ಯ ಅಲ್ಲ, ನೋಟಕ್ಕೆ ಅತಿ ಹೆಚ್ಚು ಮತ ಬೀಳಬೇಕು, ಅದು ನಮ್ಮ ಮುಖ್ಯ. ಇಲ್ಲೊಬ್ರು ಪ್ರಶ್ನೆ ಕೇಳ್ತಿದ್ದಾರೆ, ಕಲ್ಲಡ್ಕ ಭಟ್ರು ಮತ್ತೆ BL ಸಂತೋಷ್ ರಾವ್ ಸೌಜನ್ಯ ವಿಷಯದಲ್ಲಿ ಮೌನ ಮುರಿಯಲಿ. ವಿಚಿತ್ರ ಪ್ರಶ್ನೆ ಆಗಿದೆ. ಖಂಡಿತ ವಿಚಿತ್ರ ಅಲ್ಲ ಸರ್, ಸಚಿತ್ರ ಪ್ರಶ್ನೆ. ಆಮೇಲೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಹೇಳಿದಾರ ಆಲ್ರೆಡಿ, ಖಂಡಿತ ಹೇಳಿದ್ದಾರೆ. ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಪ್ರಭಾಕರ್ ಭಟ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ನಿಜವಾಗ್ಲೂ ಕೂಡ ಏನೋ ಈ ಧರ್ಮೋದ್ಯಮಿಗಳ ವಿರುದ್ಧ, ಕಾಮಂದರ ವಿರುದ್ಧ ಗಟ್ಟಿಯಾಗಿ ನಿಂತವರು ಕಲ್ಲಡ ಪ್ರಭಾಕರ್ ಭಟ್ರು ಕೂಡ 100%. ಒಂದ್ ವೇಳೆ ನಿಮಗೆ ನಿಜವಾಗ್ಲೂ ಹಿಂದುತ್ವ ಇತ್ತಂದ್ರೆ ಪ್ರಭಾಕರ್ ಭಟ್ರನ್ನ ಕ್ಯಾಂಡಿಡೇಟ್ ಮಾಡ್ಬೇಕಿತ್ತಪ್ಪ. ಅವಾಗ ಮಟ್ಟಣ್ಣ ಅವ್ರು ಏನಾದ್ರೂ ನೋಟ ಆಗಿದ್ರೆ ನಮಗೆ ಹೇಳ್ಬೇಕಿತ್ತು. ನೀವು ಪ್ರಭಾಕರ್ ಭಟ್ರನ್ನ ಮಾಡ್ಬೇಕಿತ್ತು ಕ್ಯಾಂಡಿಡೇಟ್ನ, ಯಾಕೆ ಮಾಡಲಿಲ್ಲ? ಅವ್ರೇನು ಹೋಗಿ ಕಾಲು ಬೀಳ್ತಾ ಇರಲಿಲ್ಲ. ಅವರು ನಮ್ಗೆ ಯಾಕೆ ಸಿಕ್ತು ನೋಡಿ ಸರ್, ನಮಗೆ ಯಾರು ಏನ್ ಬೇಕಾದ್ರೂ ಅನ್ಲಿ, ನಾವು ಎಲ್ಲರನ್ನೂ ಸಮಾಧಾನ ಮಾಡಕ್ಕಾಗಲ್ಲ. ಪ್ರಭಾಕರ್ ಭಟ್ರು ನಿಮಗೆ ಮಹೇಶ್ ಶೆಟ್ಟರನ್ನು ನಿಲ್ಲಿಸಬಹುದಿತ್ತಲ್ಲ, ಅವ್ರು ತಾವು ಬೀಳ್ತಿರ್ಲಿಲ್ಲ ಕಾಮನ್. ಮಹೇಶ್ ಶೆಟ್ಟರಿಗೆ ಒಂದ್ ವೇಳೆ ತಮ್ಮದೇ ವರ್ಚಸ್ಸು ಏನಾದ್ರು ಬೆಳೆಸ್ಕೋಬೇಕಿತ್ತು ಅಂತ ಹೇಳಿದ್ರೆ ನಿಂತಿರ್ತಾ ಇದ್ರು. ಅವರು ನಮಗೆ ಬಹಳ ಚರ್ಚೆ ಆಯ್ತು. ನಾನೇ ಹೇಳಿದೆ ಸರ್, ನೀವೇ ನಿಂತ್ಬಿಡಿ ಅಂತ. ಖಂಡಿತ ಅದಕ್ಕೆ ಅಣ್ಣಪ್ಪ ಸ್ವಾಮಿ ಒಪ್ಪಲ್ಲ, ಮಂಜುನಾಥ ಸ್ವಾಮಿ ಒಪ್ಪಲ್ಲ. ನಮ್ಗೆ ನ್ಯಾಯ ಬೇಕು ಇಷ್ಟೇ. ಮಹೇಶ್ ಶೆಟ್ಟರ್ ಕಂಟೆಸ್ಟ್ ಮಾಡಿದ್ರೆ ಇಡೀ ದೇಶ ನೋಡ್ತಾ ಇರಲಿಲ್ಲ. ನೋಟ ಅಂತ ಇವತ್ತು ಪ್ರತಿಯೊಂದು ಮಾಧ್ಯಮದವರು ನೋಡ್ತಾ ಇದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ನೋಟಾ ವೇಸ್ಟ್ ಅಂತ ಹೇಳ್ತಾರಲ್ಲ. ಜುಂಜುನ್ ಮತಕ್ಷೇತ್ರದಲ್ಲಿ ಮೊನ್ನೆ 10ನೇ ತಾರೀಕಿಗೆ ರಾಜಸ್ಥಾನ್ ಜುಂಜುನ್ ಮತಕ್ಷೇತ್ರದಲ್ಲಿ ನೋಟಾ ರ್ಯಾಲಿ ಮಾಡಿದ್ದಾರೆ. ಅವ್ರಿಗೆ ತಲೆ ಕೆಟ್ಟಿದೆಯಾ? ಗ್ರಾಮಸ್ಥರು 100 ಜನ ಗ್ರಾಮಸ್ಥರು ಸೇರಿ ರ್ಯಾಲಿ ಮಾಡಿದ್ದಾರೆ. ತಲೆ ಕೆಟ್ಟಿದೆಯಾ ಅವರಿಗೆ? ಮಹೇಶ್ ಶೆಟ್ಟರ್ ಮನಸ್ಸು ಮಾಡಿದ್ರೆ 12 ವರ್ಷದಿಂದನೇ ಎಲೆಕ್ಷನ್ ನಿಂದಿರ್ತಾ ಇತ್ತು. ಅವಾಗಲೇ ನ್ಯಾಯ ಬೇಕು ಇಷ್ಟೇ. ನ್ಯಾಯ ಸಿಕ್ಕ ಮೇಲೆ ಇಂತೆ ನಿಂದಿರ್ತಾರೆ. ಬರ್ದಿಟ್ಕೊಳ್ಳಿ ಇದನ್ನ. ನ್ಯಾಯ ಸಿಕ್ಕ ಮೇಲೆ ಮಹೇಶ್ ಶೆಟ್ಟರು ನಿಂದಿರಲೇಬೇಕು. ಇದು ನಿಮ್ಮ ಅಭಿಪ್ರಾಯ, ಮಹೇಶ್ ಶೆಟ್ಟರ್ ಅಭಿಪ್ರಾಯ? ನಮ್ಮ ಅಭಿಪ್ರಾಯ. ಅವ್ರು ಇನ್ನೂ ಮತ್ತೆ ನಾನು ಗುರುಗಳನ್ನ ಕೇಳಬೇಕು ಅಂತೆಲ್ಲ ಹೇಳ್ತಾರೆ. ನಮಗೆ ಅದಲ್ಲ, ನೀವು ಜನಗಳನ್ನು ಕೇಳಿ. ಮಹೇಶ್ ಶೆಟ್ಟರ್ ಅಂತವರು ಈ ಸಮಾಜದಲ್ಲಿ, ಈ ರಾಜಕೀಯ ವ್ಯವಸ್ಥೆಯಲ್ಲಿ ಇರಬೇಕು. ಅದು ನನ್ನ ಸ್ಪಷ್ಟ ಅಭಿಪ್ರಾಯ. ಆದ್ರೆ ದುಡ್ಡು ಬೇಕಲ್ಲ ಸರ್? ಜನ ಕೊಡ್ತಾರೆ ಸರ್, ಜನ ಕೊಡ್ತಾರೆ, ಜನ ಇದ್ದಾರೆ. ದುಡ್ಡು ಯಾರ ಹತ್ರ ಇದೆ? ಯಾವ ವ್ಯಕ್ತಿ ಹತ್ರ ಜನ ಇರ್ತಾರೆ ಅವ್ರ ಹತ್ರ ಅವ್ರ ದುಡ್ಡು ಬರ್ತಾರೆ. ನೋಡೋಣ. ದುಡ್ಡಿನ ವ್ಯವಸ್ಥೆ ಖಂಡಿತ ಈಗಿನ ಚುನಾವಣೆಗೆ ದುಡ್ಡು ಬೇಕೇ ಬೇಕು. ದುಡ್ಡು ಇಲ್ಲದೆ ನಾವು ಕೂಡ ಅದ್ರ ಸಲುವಾಗಿನೇ ಇದು ಮಾಡಿದ್ವಿ. ಜನಗಳು ಎಲ್ಲರೂ ಕೂಡ ಅಂದ್ರೆ
ಅಂದ್ರೆ ಈ ವ್ಯವಸ್ಥೆಯಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಆಗಬೇಕು. ಈಗ ನಿಮ್ಮ ನೋಟಾ ಅಭಿಯಾನ ಯಾವ ರೀತಿ ನಡೀತಾ ಇದೆ? ಈಗ ಮನೆ ಮನೆ ಅಭಿಯಾನ ಕೂಡ ಪ್ರಾರಂಭ ಆಯಿತು ನಿನ್ನೆಯಿಂದ. ಆನಂತರ ನೋಟಾ ಬಗ್ಗೆ ಒಂದು 21 ಪ್ರಶ್ನೆಗಳನ್ನ MCQ ಒಂದು ಪ್ರಶ್ನೆಗಳನ್ನ ಮುಂದಿಟ್ಟಿದ್ದೀವಿ. ಯಾಕಂದ್ರೆ ಇದು ಎಕ್ಸಾಮಿನೇಷನ್ ಟೈಮು, ಮಕ್ಕಳು ಎಕ್ಸಾಮ್ ಬರೆದು ಮಾರ್ಕ್ಸು ತಗೊಂಡ್ರು, ಪೇರೆಂಟ್ಸ್ ಬರಬೇಕಲ್ಲ ಎಕ್ಸಾಮ್. ಈಗ 22ನೇ ತಾರೀಕಿಗೆ ಯಾರು ಎಕ್ಸಾಮು? ಪೇರೆಂಟ್ಗಳು. ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗೋದಕ್ಕೆ ಒಂದು 21 ಪ್ರಶ್ನೆಗಳನ್ನ ನಾವು ಮಾಡಿಕೊಟ್ಟಿದ್ದೇವೆ. ದಯವಿಟ್ಟು ಎಲ್ಲಾ ಮತದಾರರು ಕೂಡ ಆ ಪಾರ್ಟಿಯವರು ಏನ್ ಹೇಳ್ತಾರೆ, ಈ ಪಾರ್ಟಿಯವರು ಏನ್ ಹೇಳ್ತಾ ಇದ್ದಾರೆ ಅದನ್ನ ನಾವು ನೇರವಾಗಿ ಮತದಾರರಿಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ದಯವಿಟ್ಟು ಆ ಒಂದು 21 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಿ, ಅಂದ್ರೆ ಟಿಕ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ ಯಾಕೆ ವೋಟ್ ಹಾಕಬೇಕು ಅಂತ. 21 ಪ್ರಶ್ನೆಗಳು ಎಲ್ಲಿ ಸಿಗ್ತದೆ ಈಗ ಜನಗಳಿಗೆ? ಅದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಏನ್ ಮಾಡ್ತಾ ಇದೀವಿ, ಮತ್ತೆ ಹ್ಯಾಂಡಲ್ಗಳನ್ನು ಕೂಡ ಹಂಚ್ತಾ ಇದೀವಿ. ಫೇಸ್ಬುಕ್ ಅಲ್ಲಿ ಮತ್ತೆ ಯೂಟ್ಯೂಬ್ ಮುಖಾಂತರ ನಾವು ಇದು ಮಾಡ್ತಾ ಇದೀವಿ. ದಯವಿಟ್ಟು ಅದನ್ನು ನೋಡಿ ಆ 21 ಪ್ರಶ್ನೆಗಳಿಗೆ ಉತ್ತರ ಮಾಡಿ ಕೊಡಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಾವು ಹೋರಾಟಗಾರರು ಕಾಂಗ್ರೆಸ್ ಏಜೆಂಟಾ, ಬಿಜೆಪಿ ಏಜೆಂಟಾ ಅಥವಾ ಸೌಜನ್ಯ ನ್ಯಾಯಕ್ಕೋಸ್ಕರ ಇರುವಂತ ಏಜೆಂಟ್ರ ಅಂತ. ನಾವು ಸೌಜನ್ಯ ನ್ಯಾಯಕ್ಕಾಗಿರುವಂತ ಏಜೆಂಟ್, ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡ್ತೇವೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ನೋಟಾಕ್ ಯಾಕೆ ಹಾಕಬೇಕು? ನೋಟಾಕ್ ಹಾಕಿದ್ರೆ ಹಿಂದೂ ಧರ್ಮಕ್ಕೆ ಅನುಕೂಲ ಆಗುತ್ತಾ, ಇನ್ನು ಯಾವ ಧರ್ಮಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಮಹೇಶ್ ಶೆಟ್ಟರ್ ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ನೋಟಾ ಪ್ರಯೋಜನ ಏನು ಅದು ಕೂಡ ಗೊತ್ತಾಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಪ್ರತಿಯೊಬ್ಬ ಮತದಾರರಿಗೂ ಕೂಡ ಅದನ್ನು ಶೇರ್ ಮಾಡಿ. ಮತ್ತೆ ಏನೇ ಟೀಕೆ ಟಿಪ್ಪಣಿಗಳಿದ್ರು ಕೂಡ ನಾವು ಸ್ವಾಗತ ಮಾಡ್ತೇನೆ, ಖಂಡಿತ ನಾನು ಸ್ವಾಗತ ಮಾಡ್ತೇನೆ. ಆನಂತರ ಈ ವ್ಯವಸ್ಥೆಯಲ್ಲಿ ನಾವು ಎಲ್ಲರಿಗೂ ಸಮಾಧಾನ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ನಾನು ಏನೇ ಮಾಡಿದ್ರು ಕೂಡ ಈ ಕಾಮಂದರ ಪರವಾಗಿನೇ ಇರೋದು, ನಮಗೆ ಏನ್ ಮಾಡ್ತಾಗುತ್ತೆ, ಹೋಗಿ ಹಾಳು ಬಿಡು ಅಂತ. ಈ ಬಯಸ್ತಾ ಇರೋರು ನಮಗೆ ಬೈತಾ ಇದಾರಲ್ಲ, ಟ್ರೋಲ್ ಮಾಡ್ತಾ ಇದಾರಲ್ಲ, ಬಿಜೆಪಿ ಅವರಲ್ಲ ಕಾಂಗ್ರೆಸ್ನವರಲ್ಲ, ಈ ಡಿ ಗ್ಯಾಂಗ್. ಆಕ್ಚುಲಿ ಈ ಇಲೆಕ್ಷನ್ ರೇಪಿಸ್ಟ್ ವರ್ಸಸ್ ನೋಟಾ ಇದೆ. ನೋಟಾ ವರ್ಸಸ್ ರೇಪಿಸ್ಟ್, ನೋಟಾ ವರ್ಸಸ್ ಲೇಪಿಸ್ಟ್ ಅಲ್ಲ, ನೋಟಾ ವರ್ಸಸ್ ರೇಪಿಸ್ಟ್. ಇದನ್ನ ಅರ್ಥ ಮಾಡ್ಕೊಂಡು ಕೊನೆಯದಾಗಿ ಜನಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಇನ್ನೊಂದು ಕೊನೆಯದಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದ್ರೆ ನೋಟಾ ಹಾಕಿದ್ರೆ ಸೋತ್ರೆ ಸೌಜನ್ಯ ಸೋತಂಗ ಅಂತ ಕೇಳ್ತಾ ಇದ್ದಾರೆ. ಸೌಜನ್ಯ ಸೋತಂಗಲ್ಲ, ವ್ಯವಸ್ಥೆ ಸೋತಂಗೆ, ಜನಗಳು ಸೋತಂಗೆ. ನೋಟ್ ಆಗಿದ್ರೆ ಜನಸಾಮಾನ್ಯರು ಗೆದ್ದಂಗೆ. ಯಾಕಂದ್ರೆ ಸೌಜನ್ಯ ಹೋರಾಟ ಜನಸಾಮಾನ್ಯರ ಹೋರಾಟ. ಪ್ರಭಾವಿಗಳು, ಲೀಡರ್ಗಳೆಲ್ಲರೂ ಆ ಧರ್ಮೋದ್ಯಮಿ ರೇಪಿಸ್ಟ್ ಕುಟುಂಬ ಜೊತೆಗಿದ್ದಾರೆ. ಜನಸಾಮಾನ್ಯರ ಮತದಾರರೆಲ್ಲರೂ ಹೋರಾಟದ ಪರವಾಗಿದ್ದಾರೆ. ನೋಟಾ ಕಡಿಮೆ ಓಟು ಬಂದರೆ ಸೌಜನ್ಯಕ್ಕೆ ಏನು ಸೋತಂಗಲ್ಲ, ಜನಸಾಮಾನ್ಯರ ಸೋಲು. ಜನಸಾಮಾನ್ಯರು ರೇಪಿಸ್ಟ್ ಪ್ರಭಾವಿಗಳ ಎದುರುಗಡೆ ಮಂಡಿ ಊರ್ತಾರ? ಖಂಡಿತ ಇಲ್ಲ. ಖಂಡಿತ ಎದುರು ಉತ್ತರ ಕೊಟ್ಟೆ ಕೊಡ್ತಾರೆ. ಇದೇ ನನ್ನ ಮಾತು. ಅದರ ಭಯ ಇದೆ ನಿಮಗೆ ಏನಂತ? ನೋಟ ಓಟು ಜಾಸ್ತಿ ಬೀಳ್ಲಿಕ್ಕಿಲ್ಲ ಅಂತ. ಖಂಡಿತ ಜಾಸ್ತಿ ನಾವು ಅನ್ಕೊಂಡಿದ್ದಕ್ಕಿಂತಲೂ ಜಾಸ್ತಿ ಬೀಳ್ತದೆ. ಯಾಕಂದ್ರೆ ಇದು ಸೌಜನ್ಯ ಅನ್ನೋದು ಜನಸಾಮಾನ್ಯರ ಹೋರಾಟ. ಪ್ರಭಾವಿಗಳ ಸಂಖ್ಯೆ ಜಾಸ್ತಿ ಇದೆಯಾ, ಜನಸಾಮಾನ್ಯರ ಸಂಖ್ಯೆ ಜಾಸ್ತಿ ಇದೆಯಾ? ಜಾಸ್ತಿ ಇದೆ, ಜನಸಾಮಾನ್ಯರದೇ ಜಾಸ್ತಿ. ಮತ್ತೆ ಹಾಗಾದ್ರೆ ನೋಟಾ ಅಭಿಯಾನಕ್ಕೆ ಗೆಲುವು ಖಂಡಿತ ಗೆಲುವು ಸಿಗುತ್ತೆ. ಒಂದು ದೊಡ್ಡ ಇಡೀ ದೇಶದಲ್ಲಿ ಒಂದು ಚಮತ್ಕಾರ ಆಗುತ್ತೆ. ನಾವು ಬರೀ ಸೌಜನ್ಯ ಪ್ರಕರಣ ಅಲ್ಲ, ಎಲ್ಲಿ ಅತ್ಯಾಚಾರ ಆಗ್ತಾ ಇದೆ, ಒಂದು ನಿಮಿಷಕ್ಕೆ 28 ನಿಮಿಷಕ್ಕೆ ಒಂದು ಅತ್ಯಾಚಾರ ಆಗ್ತಾ ಇದೆ ದೇಶದಲ್ಲಿ. 28 ನಿಮಿಷಕ್ಕೆ ಒಂದು ಹೆಣ್ಣು ನಮ್ಮ ತಾಯಿ ಆಗಿರ್ಬೋದು, ನಮ್ಮ ಅಕ್ಕ ತಂಗಿ ಆಗಿರ್ಬೋದು, ನಮ್ಮ ಮಗಳಾಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಯಾರು ಗಂಭೀರವಾಗಿ ತಗೊಳ್ತಾ ಇಲ್ಲ, ಎಲ್ಲೂ ಶಿಕ್ಷೆ ಆಗ್ತಾ ಇಲ್ಲ. ಬರೀ ಪೇಪರ್ನಲ್ಲಿ ಬರ್ತದೆ. ಇವತ್ತು 5 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ, 12 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ, ಶಿಕ್ಷಣ ಇಲ್ಲ. ಆ ಪೋಕ್ಸೋದು ಎಷ್ಟು ಪ್ರಕರಣ ಆಯ್ತು ನೋಡಿ. ಯಾಕೆ ಕಾಲೇಜನ್ನ SDM ಅನ್ನ ಕಪ್ಪು ಪಟ್ಟಿಗೆ ಸೇರಿಸ್ಬಾರ್ದು? ಒಬ್ಬರವ್ರು ಧ್ವನಿ ಎತ್ತಿದ್ರ ಒಬ್ಬರವ್ರು ಧ್ವನಿ ಎತ್ತಿದ್ರ 3 ತಿಂಗಳಲ್ಲಿ 3ನೇ ಪೋಕ್ಸೋ ಕೇಸು. ಅದು ಕಾಮುಕ ಶಿಕ್ಷಕ ಇವನಿಗೆ ಜಿಹಾದಿ ಅಂತ ಅನಿಸ್ತಾ ಇಲ್ವಾ? ಜಿಹಾದಿ ಅಂದ್ರೆ ಪಾಕಿಸ್ತಾನದಿಂದನೇ ಬರ್ಬೇಕಾ, ಅಫ್ಘಾನಿಸ್ತಾನದಿಂದನೇ ಬರ್ಬೇಕಾ? ಇಲ್ಲೇ ಇವ್ರ ಜೊತೆಗೆ ಇದಾರಲ್ಲ, ಓಡಾಡ್ತಾ ಇಟ್ಕೊಂಡು ಇಲ್ಲಿರೋ ನಮ್ಮ ಹೆಣ್ಮಕ್ಳ ಮೇಲೆ ಮಾನ ಹಾಳು ಮಾಡ್ತಾ ಇದ್ದಾರೆ. ಅವ್ರು ಜಿಹಾದಿ ಅಂತ ಅನಿಸ್ತಾ ಇಲ್ವಾ? ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕಾದ್ರೆ ನೋಟ ಓಟು ಖಂಡಿತ ನೋಟಕ್ಕೆ ಒಂದು ಸರಿ. ನನ್ನ ಪಕ್ಷದ ಸಿದ್ಧಾಂತ ಇದೆ ಸರ್. ನಾಳೆ ಯೋಗಿ ಆದಿತ್ಯನಾಥ್ ಅವರು, ಹೌದಾ,
ಅವರಂತ ಒಬ್ಬರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಗಳನ್ನ ಕೊಡಲಿ. ಹಗಲು ರಾತ್ರಿ ನಾನು ಪೂರ್ಣಾವಧಿ ಕಾರ್ಯಕರ್ತನಾಗಿ ಅವಸರವಾಗಿದೆ. ಗಿರೀಶ್ ಮಟ್ಟಣ್ಣವ್ರ ಮಾತು, ಯಾರು ಜನಸಾಮಾನ್ಯರ ಮೇಲೆ ಆಗ್ತಾ ಇರುವಂತಹ ಕ್ರೈಮ್ಗಳನ್ನ ಕಂಟ್ರೋಲ್ ಮಾಡೋಕೆ ಬರ್ತಾರೆ, ಜನಸಾಮಾನ್ಯರ ಪರವಾಗಿ ಇರ್ತಾರೆ ಅಂತ ಒಬ್ಬ ಕ್ಯಾಂಡಿಡೇಟ್ ಕೊಡಿ. ಗಿರೀಶ್ ಮಟ್ಟಣ್ಣವರ್ ಮುಂಚೆನೂ ಕೂಡ 8 ವರ್ಷ ಪೂರ್ಣಾವಧಿ ಕಾರ್ಯಕರ್ತ ಆಗಿ ದುಡಿದಿದ್ದೆ. ನಾನು ಪಾರ್ಟಿ ಕಚೇರಿಯಲ್ಲಿ ಮಲ್ಕೊಂಡಿದ್ದೀನಿ. ನಾನು ಮನೆ ಇದ್ದಿದ್ದಿಲ್ಲ. ನನಗೆ ಗೊತ್ತಾ, ಸಂತೋಷಿ ಜೊತೆಗೆ ಒಂದೇ ರೂಮಲ್ಲಿ ಇದ್ದವ್. ನಾನು ಮನೆ ಇದ್ದಿದ್ದಿಲ್ಲ. ನಾನು ಬೆಂಗಳೂರಲ್ಲಿ ಪಾರ್ಟಿ ಕಚೇರಿಯಲ್ಲಿ ಮಲ್ಕೊಂಡವ್. ನಾನು ಮುಂಜಾನೆ ತಕ್ಷಣ ಪಾರ್ಟಿ ಕಸ ಗುಡಿಸಿದ್ದೀನಿ. ನಾನು ಪಾರ್ಟಿ ಆಫೀಸ್ ಕಸ ಗುಡಿಸಿದ್ದೀನಿ. ನನಗೆ ಹೇಳ್ತಾರೆ ಪಾಠ ಮಾಡ್ತಾರೆ ಇವರು. ಪೂರ್ಣಾವಧಿ ಕಾರ್ಯಕ್ಕೆ ದುಡಿದಿದ್ದೇನೆ, ಇನ್ನು ಮುಂದೆನೂ ಕೂಡ ದುಡಿದ್ದೇನೆ. ಒಂದು ವೇಳೆ ಯೋಗಿ ಆದಿತ್ಯನಾಥ್ ಅಂತ ಒಬ್ಬ ಬಲಿಷ್ಠ ನಾಯಕ ಈ ದೇಶಕ್ಕೆ ಬರಲಿ. ಮೋದಿ ಬಗ್ಗೆನೂ ನಮ್ಗೆ ಅಭಿಮಾನ ಇದೆ. ಆದ್ರೆ ಕರ್ನಾಟಕ ಕೊಡಿಯಪ್ಪ ಅಂತ ಅವ್ರನ್ನ ಯಾಕೆ ಉತ್ತರ ಪ್ರದೇಶ ಕೊಟ್ರಿ? ಕರ್ನಾಟಕ ಕೊಡಿ ಅಂತ ಒಬ್ಬ ಪೂರ್ಣಾವಧಿ ಕಾರ್ಯಕರ್ತ ಆಗಿ ದುಡಿತೀನಿ ನಾನು. ಪೂರ್ಣಾವಧಿ, ನನಗೆ ಯಾವ ಇದನ್ನು ಬೇಡ, ಪೊಸಿಷನ್ ಬೇಡ. ನನಗೆ ಇಷ್ಟೆಲ್ಲ ಅನ್ಯಾಯದ ವಿರುದ್ಧ ಮಾತಾಡೋರು ನೀವೇ ಒಂದ್ಸಲ ಪಕ್ಷೇತರ ನಿಲ್ಬೋದಿತ್ತಲ್ಲ? ಬೇಡ ಸರ್. ಈಗ ನೋಡಿ, ಅದೇ ಹೇಳ್ತಾ ಇದ್ರಲ್ಲ, ನಮಗೆ ನಮ್ಮ ತಲೆಗೆ ಏನೂ ಇಲ್ಲ. ಈಗ ನಮ್ಮ ತಲೆಯಲ್ಲಿ ಏನು ಸೌಜನ್ಯ ನ್ಯಾಯ ಇಷ್ಟೇ. ಯಾರು ಏನಾದ್ರು ಬೈಲಿ, ನಮ್ಗೆ ಏನಾದ್ರು ಅಂದ್ಕೊಳ್ಳಿ, ನಾವೆಲ್ಲಾ ಟೀಕೆಗಳಿಗೂ ಕೂಡ ನಾವು ಉತ್ತರ ಕೊಡ ಆಗಲ್ಲ. ಎಲ್ಲರಿಗೂ ನಾವು ಖುಷಿ ಪಡ್ಸಕ್ಕಾಗಲ್ಲ. ಎಲ್ಲಾರನ್ನೂ ಖುಷಿ ಪಡಿಸುವಂತವ್ರು ಯಾರು ಹೇಳಿ? ಯಾರು ಎಲ್ಲಾನು ನಡೆಸ್ತಾರ? ಯಾರು ಹೇಳಿ ಹೆಂಗ್ ಮಾಡೋರು? ಜೋಕರ್. ನಾವು ಜೋಕರ್ ಅಲ್ಲ. ಆನಂತರ ಈ ಪಾರ್ಟಿಯವರು ಎಲ್ಲಾರನ್ನೂ ಖುಷಿ ಪಡಿಸಕ್ ಹೋಗ್ತಾರೆ. ಎಲ್ಲಾರನ್ನೂ ಖುಷಿ ಪಡಿಸಕ್ ಹೋಗ್ತಾರೆ. ಹಿಂದುತ್ವ ಅಂತ ದೊಡ್ಡ ಭಾಷಣ ಮುಗಿತಾರಲ್ಲ, ರಾತ್ರಿ ಹೊತ್ತು ಅವ್ರ ಜೊತೆಗೆ ಡೀಲಿಂಗ್ ಮಾಡ್ಕೋತಾರೆ. ರಾತ್ರಿ ಹೊತ್ತು ಅವ್ರ ಜೊತೆಗೆ ವ್ಯವಹಾರ ಮಾಡ್ತಾರೆ. ಡಿವೈಡ್ ಮಾಡ್ತಾ ಇರೋದು ಅವರು, ನಾವಲ್ಲ. ನಾವು ಹಿಂದೂಗಳ ಪರವಾಗಿನೇ ಇದ್ದೀವಿ, ಹಿಂದೂಗಳ ನ್ಯಾಯಕ್ಕೋಸ್ಕರನೇ ಇದ್ದೀವಿ. ಇದು ಅರ್ಥ ಮಾಡೋದು. ನಾವು ಖಂಡಿತ ಯಾವ ಇದನ್ನು ಡಿವೈಡ್ ಮಾಡ್ತಾರೆ. ಇದು ನಮ್ಮ ಪರ. ಈಗ ನಿಮಗಾಗಿ ದುಡಿತಾ ಇರೋ ಕಾರ್ಯಕರ್ತರಿಗೆ ಏನು ಅಂತ ಹೇಳಿ? ನೋಡಿ, ಕಾರ್ಯಕರ್ತರು ನಾವು ಹೇಳೋದಲ್ಲ, ಅವರು ನಮಗೆ ಹೇಳ್ತಾ ಇದ್ದಾರೆ. ಸರ್, ಗಟ್ಟಿಯಾಗಿ ನಾವು ಏನೋ ನೋಟಾಕಿ ಅಭಿಯಾನ ಮಾಡ್ತಾ ಇದ್ದೀವಿ, ಮಾಡೇ ಮಾಡ್ತೀವಿ. ಕಾಮಂದರ ಅಟ್ಟಹಾಸವನ್ನ ನಾವು ಮಟ್ಟ ಹಾಕಲೇಬೇಕು ಅಂತ ಸ್ವತಃ ಕಾರ್ಯಕರ್ತರೇ ಇವತ್ತು ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ನಮ್ಗಿಂತ ಜಾಸ್ತಿ ಕಾರ್ಯಕರ್ತರು ಚುರುಕಾಗಿದ್ದಾರೆ. ಖಂಡಿತ ನಮ್ಗೆ ಅತಿ ಹೆಚ್ಚು ಓಟ್ ಬೀಳ್ತದೆ. ಮತ್ತೆ ಚುನಾವಣೆ ಅಂತ ಅಲ್ಲ, ಕಾರ್ಯಕರ್ತರು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು. ಈ ಚುನಾವಣೆ ಒಂದೇ ಅಂತ್ಯ ಅಲ್ಲ. ಚುನಾವಣೆ ಆದ ನಂತರ ಹೋರಾಟ ಇರ್ತದೆ. ಕೆಲವೊಬ್ಬರಿಗೆ ಅನಿವಾರ್ಯವಾಗಿ ಪಕ್ಷದಲ್ಲಿ ಬಿಜೆಪಿಯಲ್ಲಿ ಓಡಾಡಲೇಬೇಕಿರುವಂತ ಅನಿವಾರ್ಯತೆ ಇರ್ತದೆ. ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ ವೇದಿಕೆಯಲ್ಲಿ ಇರಬೇಕು ಅಂತ ಅನಿವಾರ್ಯತೆ ಇರ್ತದೆ. ಅವ್ರ ಜೊತೆಗೆ ನಮಗೇನು ದ್ವೇಷ ಇಲ್ಲ. ಇಲೆಕ್ಷನ್ ಆದ್ಮೇಲೆ ಖಂಡಿತ ಬನ್ನಿ. ಆದ್ರೆ ಇದು ಗೌಪ್ಯ ಮತದಾನ ಅಲ್ಲ. ನೀವು ಇಡೀ ಬಿಜೆಪಿ ಜೊತೆಗೇನೆ ತಿರುಗಾಡಿ. ವೋಟಿಂಗ್ ಮಷೀನ್ ಅಲ್ಲಿ ಸೌಜನ್ಯಗಳಿಗೆ ನೋಟಾನೇ ಹೋಗ್ತದೆ ಅಂತ ಹೇಳಿ ನೀವು ಓಡಾಡಿ. ಬಿಜೆಪಿ ಜೊತೆಗೆ ಓಡಾಡಿ, ಕಾಂಗ್ರೆಸ್ ಜೊತೆಗೆ ಓಡಾಡಿ. ವೋಟ್ ಹಾಕೋದು ಯಾರಿಗೆ? ಯಾರು ನೋಡಲ್ಲ. ಯಾಕಂದ್ರೆ ಗೌಪ್ಯ ಮತದಾನ. ನೋಟ್ ಹಾಕಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಆಮೇಲೆ ಎಲ್ಲ ಮತದಾರರಿಗೂ ಕೂಡ ನೀವು ಚುನಾವಣೆ ಮತಗಟ್ಟೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಸಾರಿ ಸೌಜನ್ಯಾಳ ಫೋಟೋ ನೋಡಿ ಹೋಗಿ. ಸೌಜನ್ಯಾಳ ಮುಖವನ್ನ ನಿಮ್ಮ ಮನಸ್ಸಿನಲ್ಲಿ ಸ್ಮೃತಿ ಪಟಲದಿಂದ ನೆನೆಸ್ಕೊಳ್ಳಿ. ಅವಳ ಕಣ್ಣನ್ನು ನೋಡಿ. ಅವಳ ಕಣ್ಣು ಏನ್ ಕೇಳ್ತಾ ಇದೆ ಅಂದ್ರೆ, ನನಗೆ ನ್ಯಾಯ ಕೊಡಿ ಅನ್ನೋದು ಮಾತ್ರ ಅವಳ ಕಣ್ಣನ್ನು ಕಾಣ್ತಾ ಇದೆ. ಪ್ರತಿಯೊಬ್ಬ ಮತದಾರರು ಕೂಡ ಮೊದಲು, ನೀವು ಕಾಂಗ್ರೆಸ್ಸಿಗರು, ಬಿಜೆಪಿರು, ಕಮ್ಯುನಿಸ್ಟರು, ಜೆಡಿಯುನೋ ವಾಟೆವರ್ ಏನೇ ಇದ್ರು ಕೂಡ ಸೌಜನ್ಯಾಳನ್ನ ಒಂದು ಸಾರಿ ನೆನೆಸ್ಕೊಳ್ಳಿ. ಅವಳ ಕಣ್ಣನ್ನ ನೀವು ನೋಡ್ಕೊಂಡು. ಹಾಗಾದ್ರೆ ಕಡಾಖಂಡಿತವಾಗಿ ನೋಟಿಗಾಗಿ ನೋಟ ಅಲ್ಲ, ಖಂಡಿತ ಅಲ್ಲ, ನ್ಯಾಯಕ್ಕಾಗಿ ನೋಡಿ. ಒಂದು ಸಾರಿ ಸೌಜನ್ಯಾಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮತಗಟ್ಟೆಗೆ ಹೋಗಿ. ಧನ್ಯವಾದ.